ಅಕ್ಕಮ್ಮ ಅಂತ ಒಬ್ಬಳು ವಚನಕಾರ್ತಿ ಇದ್ದಾಳೆ, ವೇಶ್ಯಾವೃತ್ತಿಯಲ್ಲಿದ್ದವಳು. ಸೂಳೆ ಸಂಕವನನ್ನು ಮೀರಿ ಇನ್ನೊಬ್ಬ ಜಾತಿ ಹೆಣ್ಮಗಳು ಇದ್ಲಲ್ಲಿ. ಸೂಳೆ ಸಂಕವ್ವ ಇದ್ದಾಳೆ, ಒಬ್ಳೆ ಅಂತ ಅಂದುಕೊಂಡು ನಂಬಿಸಲಾಗಿದೆ. ನಮ್ಮಲ್ಲಿ ಪಂಡಿತರು ಕೂಡ ಇವತ್ತು ಅಕ್ಕಮ್ಮನನ್ನು ಕುರಿತು ವ್ರತಧಾರಿಣಿ ಅಂತಾರೆ ಹೇಳ್ತಾರೆ ಹೊರತು ಅವಳನ್ನು ವೇಶ್ಯಾವೃತ್ತಿಯಲ್ಲಿ ಇದ್ದವಳು ಅಂತ ಅನ್ನೋದನ್ನು ಒಪ್ಕೊಳ್ಳಲ್ಲ. ಬಸವಣ್ಣನವರಷ್ಟು ಆತ್ಮವಿಮರ್ಶೆಯನ್ನು ಒಳಗೊಂಡ ಮತ್ತೊಬ್ಬ ವಚನಕಾರನ ತೋರಿಸಿ ನೋಡೋಣ. ಒಬ್ಬ ಜನಸಾಮಾನ್ಯರ ಮಟ್ಟದೊಳಗೆ ಒಬ್ಬ ನಾಯಕನಾಗಿ, ಒಬ್ಬ ಮಹಾತ್ಮನಾಗಿ ಯಾರು ಬರ್ತಾನೆ ಅಂದರೆ ಜನಸಾಮಾನ್ಯರ ರೀತಿಯಲ್ಲಿಯೇ ಬದುಕುವುದಕ್ಕೆ ತೊಡಗಿದವನು ಮಾತ್ರ ಬರ್ತಾನೆ. ಗಾಂಧೀಜಿನೇ ತಗೊಳ್ಳಿ, ಸೌತ್ ಆಫ್ರಿಕಾದಿಂದ ಬಂದರು, ಸೂಟು ಬೂಟು ಧರಿಸಿಕೊಂಡು ಬಂದ ಗಾಂಧಿ ಹೂಗ್ಲಿ ನದಿಯ ದಂಡೆಯೊಳಗೆ ಹೆಣ್ಣೊಬ್ಬಳು ಅರಬೆತ್ತಲೆಯಲ್ಲಿ ಬಟ್ಟೆ ತೊಳ್ಕೊಳ್ತಾ ಮೈ ಮುಚ್ಚಿಕೊಳ್ಳೋದಕ್ಕೆ ಒದ್ದಾಡ್ತಿದ್ದದ್ದನ್ನು ನೋಡಿ ಈ ದೇಶದ ಬಡತನದ ತೀವ್ರತೆ ಅವರಿಗೆ ತಟ್ಟುತ್ತೆ. ಆವತ್ತೇನೇ ತಮಗೆ ತಾವು ನಾಚಿಕೊಂಡ ರೀತಿಯೊಳಗೆ ತಮ್ಮ ಈ ಪೋಷಾಕಗಳನ್ನು ತೆಗೆದು ಅರಬೆತ್ತಲೆಯ ಫಕೀರರಾಗ್ತಾರೆ. ಆವತ್ತಿಂದಲೇನೇ ಸರಳ ಜೀವನಕ್ಕೆ ತೊಡಗ್ತಾರೆ. ಅದುವರೆಗೆ ಹಿಂದೆ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟದ ನಾಯಕರಾಗಿರಲಿಲ್ಲ. ಆದರೆ ಅವ್ರು ಯಾರನ್ನೂ ಒಪ್ಕೊಳ್ಳದೆ ಇವ್ರನ್ನ ಯಾಕೆ ಒಪ್ಕೊಂಡ್ರು ಜನ? ವೈಯಕ್ತಿಕ ಬದುಕಿನ ಸರಳತೆ ಮತ್ತು ಪ್ರಾಮಾಣಿಕತೆ ಅದು. ಬಟ್ ಈ ದೇಶದ ದುರಂತ ಏನು ಅಂದ್ರೆ ಆ ಮನುಷ್ಯನೇ ಇವರಿಗೆ ದೇಶದ್ರೋಹಿ ಹಂಗೆ ಕಣ್ಣಲ್ಲ ಸರ್. ಯಾರಿಗೆ ಕಂಡಿದ್ದು? ಮೇಲ್ವರ್ಗದವರಿಗೆ. ಅದು ನಮ್ಮ ದೇಶದ ಚರಿತ್ರೆಯೊಳಗೆ ಹುತಾತ್ಮರಾಗಿರುವ ಪ್ರತಿಯೊಬ್ಬರನ್ನು ನೋಡಿಕೊಂಡು ಬಂದಾಗ ಜನಮಾನ್ಯತೆಯಿಂದ ಅವರು ಎತ್ತರಕ್ಕೇರಿದ್ದು, ಜನಮಾನ್ಯರು ಅವರನ್ನು ಗೌರವಿಸಿದ್ದು. ಆದರೆ ಕೊಂದದ್ಯಾರು? ವರ್ತಮಾನಗಳು, ವಿದ್ಯಮಾನಗಳು ಚರಿತ್ರೆಯ ಕಣ್ಣಿನೊಳಗೆ ಅರ್ಥವಾದಾಗ ನಾವು ಭವಿಷ್ಯವನ್ನು ಹೇಗೆ ಕಟ್ಟಬೇಕು ಅಂತನ್ನುವ ಪ್ರಜ್ಞೆಯನ್ನು ಬಳಸ್ತೇವೆ. ಇವತ್ತು ನಮ್ಮ ದೇಶ ಅಂಥ ಪ್ರಜ್ಞೆಯನ್ನು ಒಳಗೊಂಡಂತೆ ಪ್ರಜಾಪ್ರಭುತ್ವದಲ್ಲಿ ಹೆಜ್ಜೆ ಇಡುತ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ತುಂಬ ನೋವಿನ ವಿಷಯ ಇದು. ಯಾಕೆ ಮೇಲರ್ಮೆ ತೋರಿಸ್ತಾರೆ ಅಂದರೆ ಕೀಳರ್ಮೆಯನ್ನು ದಾಟುವುದಕ್ಕೆ ಮೇಲರ್ಮೆ ತೋರಿಸ್ತಾರೆ ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ. ಅದಕ್ಕೆ ಯಾರಾದರೂ ಒಬ್ಬ ಹೆಚ್ಚು ಬೇರೆ ಥರದಲ್ಲಿ ವರ್ತಿಸ್ತಾನೆ, ಬೇರೆ ಥರದಲ್ಲಿ ನಡ್ಕೊಳ್ತಾನೆ ಅಂತಂದರೆ ತನ್ನಲ್ಲಿರುವ ಯಾವುದೋ ದೌರ್ಬಲ್ಯವನ್ನು ಮುಚ್ಚಿಡೋದಕ್ಕೆ ಪೋಸ್ ಕೊಡುವಂಥದ್ದು. ಇದನ್ನು ಹುಸಿ ಪ್ರತಿಷ್ಠೆ ಅಂತೂ ಕೂಡ ಹೇಳ್ತಾರೆ. ಈ ಹುಸಿ ಪ್ರತಿಷ್ಠೆಯ ಮಂದಿ ಈ ಸ್ಯಾನ್ಸ್ಕ್ರಿಟೈಸೇಷನ್ಗೆ ಒಳಗಾಗ್ತಾ ಇರೋದು. ಸರ್, ಅಲ್ಲಿ ವಚನ ಚಳವಳಿಯಲ್ಲಿ ನೀವು ಹೇಳ್ದಂಗೆ ಎರಡು ವಿಭಿನ್ನತೆ ಕಾಣ್ತೀವೇನು ಸರ್? ಮೇಲ್ವರ್ಗದ ವಚನಕಾರರು ಮತ್ತು ಶೋಷಿತ ಸಮುದಾಯದ ವಚನಕಾರರು 12ನೇ ಭಾಷಾ ರಚನೆಯಲ್ಲೋ ಅಥವಾ ಅಭಿವ್ಯಕ್ತಿ ಮಾದರಿಯಲ್ಲಿ ಏನು ವ್ಯತ್ಯಾಸ ಕಾಣ್ತೀವಿ? ಆಮೇಲೆ ನೀವು ಗಮನಿಸಿ, ನಾನು ವಚನಗಳನ್ನು ಕುರಿತು ಹೇಳಿದೆ ಬೈ ಪ್ರಾಡಕ್ಟ್ ಅಂತಂದು. ಮೇಲ್ನೋಟಕ್ಕೆ ಒಂದೇ ಥರದ ರಚನೆಯಂತೆ ಕಾಣಿಸ್ತವೆ, ಆದರೆ ಒಳಹೊಕ್ಕು ನೋಡಿದಾಗ ಪ್ರತಿಯೊಬ್ಬ ವಚನಕಾರನ ವ್ಯಕ್ತಿ ವಿಶಿಷ್ಟತೆ, ಅಸ್ಮಿತೆ ಅದರೊಳಗೆ ಢಾಳಾಗಿ ಕಾಣಿಸುತ್ತೆ. ಅಂದರೆ ಅಲ್ಲಿ ಪ್ರತಿಮೆಗಳಾಗಿ, ರೂಪಕಗಳಾಗಿ, ಬರೀ ಭಾಷಾ ಪ್ರಯೋಗದಲ್ಲಿ ಅಷ್ಟೇ ಅಲ್ಲ, ವ್ಯಕ್ತಿತ್ವದ ಒಂದು ಐಕಾನ್ ಇದೆಯಲ್ಲ ಅದರಲ್ಲೂ ಕೂಡ ಕಾಣಿಸುತ್ತೆ ಅನ್ನೋದಕ್ಕೆ. ಈ ಉದಾಹರಣೆಗೆ ಎಲ್ಲರನ್ನು ನೋಡ್ಕೊಂಡು ಬನ್ನಿ, ಅವರವರ ಕಾಯಕ ಪರಿಭಾಷೆಗಳನ್ನು ಬಳಸ್ತಾರೆ. ಒಂಕಿಯ ನಿಗುಚಿ, ದೇವರ ದಾಸಿಮೈನ ವಚನಗಳಲ್ಲಿ ಬಳಕೆಯಾಗುವ ನೇಕಾರ ವೃತ್ತಿಯ ಎಲ್ಲ ಪರಿಭಾಷೆಗಳನ್ನು ನೋಡ್ತೀವಿ. ಹಾಗೇನೇ ಕುರಿಗಾಹಿಯ ಇದರಲ್ಲಿ ಕಾಣಿಸುತ್ತೆ, ದನಗಾಹಿಯ ಇದರಲ್ಲೂ ಕೂಡ ಕಾಣಿಸುತ್ತೆ. ಇನ್ನೇನೂ ಬೇಡ, ಅಕ್ಕಮ್ಮ ಅಂತ ಒಬ್ಬಳು ವಚನಕಾರ್ತಿ ಇದ್ದಾಳೆ, ವೇಶ್ಯಾವೃತ್ತಿಯಲ್ಲಿದ್ದವಳು. ಸೂಳೆ ಸಂಕವನನ್ನು ಮೀರಿ ಇನ್ನೊಬ್ಬ ಜಾತಿ ಹೆಣ್ಮಗಳು ಇದ್ಲಲ್ಲಿ. ಸೂಳೆ ಸಂಕವ್ವ ಇದ್ದಾಳೆ, ಒಬ್ಳೆ ಅಂತ ಅಂದುಕೊಂಡು ನಂಬಿಸಲಾಗಿದೆ. ಆದರೆ ನಮ್ಮಲ್ಲಿ ಪಂಡಿತರು ಕೂಡ ಇವತ್ತು ಅಕ್ಕಮ್ಮನನ್ನು ಕುರಿತು ವ್ರತಧಾರಿಣಿ ಅಂತಾರೆ ಹೇಳ್ತಾರೆ ಹೊರತು ಅವಳನ್ನು ವೇಶ್ಯಾವೃತ್ತಿಯಲ್ಲಿ ಇದ್ದವಳು ಅಂತ ಅನ್ನೋದನ್ನು ಒಪ್ಕೊಳ್ಳಲ್ಲ. ಇವತ್ತೂ ಕೂಡ ಅವಳ ವಚನಗಳನ್ನು ನೋಡಿದಾಗ ಸಮಗ್ರಾಹಕ ಅಂತಾಳೆ. ಸಮಗ್ರಾಹಕ ಯಾರು? ಗ್ರಾಹಕ, ಗಿರಾಕಿ. ಸಮಗ್ರಾಹಕ ಈ ಶಬ್ದ
ಅವಳಲ್ಲಿ ಬಿಟ್ಟು ಬೇರೆ ಯಾವ ಶರಣೆಯರಲ್ಲೂ ಇಲ್ಲ, ಶರಣರಲ್ಲೂ ಪ್ರಯೋಗವಾಗಿಲ್ಲ. ಸಮಗ್ರಾಹಕ, ಸಮಶೀಲಕ, ಸುರೆಗುಡಿಗ, ತುಡುಗುಣಿಗ, ಈ ಎಲ್ಲವೂ ಕೂಡ ವೇಶ್ಯಾವೃತ್ತಿಗೆ ಸಂಬಂಧಪಟ್ಟವು. 18 ಪರಿಭಾಷೆಗಳು ನನಗೆ ಸಿಕ್ಕಿವೆ ಅವಳ ವಚನಗಳಲ್ಲಿ. ಆ 18 ಪರಿಭಾಷೆಗಳು ಕೂಡ ವೃತ್ತಿ ಮೂಲಕ್ಕೆ ಸಂಬಂಧಪಟ್ಟಂಥವುಗಳು. ಆದರೆ ಆಕೆ ತನ್ನ ವೃತ್ತಿಯನ್ನು ಯಾವ ತರಹದಲ್ಲಿ ಉನ್ನತೀಕರಿಸಿಕೊಳ್ತಾಳೆ, ಸತ್ಯಶುದ್ಧ ಕಾಯಕ ಅಂತ ಅಂದುಕೊಳ್ತಾಳೆ, ಅದಕ್ಕೆ ಆ ಶಬ್ದಗಳಲ್ಲೇ ಗೊತ್ತಾಗುತ್ತೆ. ಸಮಶೀಲಕ, ಸಮಶೀಲಕನಲ್ಲದವನಲ್ಲಿ ನಾನು ಬೇರೆಯೇ. ಆ ವೃತ್ತಿಗೆ ಬರುವಂಥವನು ಕೂಡ ಅಲ್ಲಿ ಸಮಶೀಲಕನಾಗಿರಬೇಕು. ಸಂಸಾರಿ ಅಲ್ಲ ಅವನು, ಮತ್ತೊಂದು ಸಂಸಾರವನ್ನು ಹಾಳು ಮಾಡೋಳಲ್ಲ ನಾನು. ಅವನಿಗೆ ಅದು ಅನಿವಾರ್ಯತೆ ಇದೆ ಅಂತ ಬಂದಿದ್ದಾನೆ. ಅವನು ಕೂಡ ನನ್ನ ಹಾಗೆ ಅಂತನ್ನುವ ಇದರೊಳಗೆ ಅವಳು ಹೇಳ್ತಾ ಹೋಗ್ತಾಳೆ. ಈ ಥರದಲ್ಲಿ ಅವು ಸೂಕ್ಷ್ಮದಲ್ಲಿ ಹೋಯ್ತು ಅಂದ್ರೆ ಗೊತ್ತಾಗುತ್ತೆ. ಹೀಗೆ ಪರಿಭಾಷೆಗಳು ಕಾಯಕ ಮೂಲದವುಗಳು. ಆ ಪರಿಭಾಷೆಗಳನ್ನು ಬಳಸಿಕೊಂಡು ತಾವು ಕಟ್ಟಿದ ಚಳುವಳಿಯ ತಾತ್ವಿಕ ವಿಚಾರಗಳನ್ನು ಬಹಳ ಮುಕ್ತವಾಗಿ ಮಾತನಾಡ್ತಾ ಹೋಗ್ತಾರೆ. ಅದು ಅನುಭವ ಮಂಟಪದಲ್ಲಿ ಸ್ವೀಕೃತನ ಆಯ್ತಲ್ಲ ಸರ್? ಹೌದು. ಅಲ್ಲಮನಿಂದ, ಎಲ್ಲರಿಂದಲೂ ಶಾಂತರಸರು ಅದನ್ನು ಫಿಲ್ಟರ್ ಮಾಡ್ತಿದ್ದ ಶಾಂತರಸರಿಂದ, ಬಸವಾದಿ ಶರಣರೆಲ್ಲ ಅದನ್ನು ಆಮೇಲೆ ಸುಮ್ಮನೆ ಸ್ವೀಕೃತವಾಗಲಿಲ್ಲ, ಚರ್ಚೆ ಆಗಿ ಸಂವಾದ, ಸಂಘರ್ಷ, ಆಮೇಲೆ ಅದು ಸ್ವೀಕಾರ. ಅದಕ್ಕೇನೆ ಎಲ್ಲ ವಚನಗಳು ಕೂಡ ಹೆಚ್ಚಿನದಾಗಿ ಸಂವಾದಾತ್ಮಕವಾಗಿ ಇವೆ. ಈ ಹಿನ್ನೆಲೆಯೊಳಗೆ ಸ್ವಲ್ಪ ಗಮನಿಸಿ, ಬಸವಣ್ಣನವರಷ್ಟು ಆತ್ಮವಿಮರ್ಶೆಯನ್ನು ಒಳಗೊಂಡ ಮತ್ತೊಬ್ಬ ವಚನಕಾರನ ತೋರಿಸಿ ನೋಡೋಣ. ಎನಗಿಂತ ಕಿರಿಯರಿಲ್ಲ, ಕೂಡಲ ಸಂಗನ ಶರಣರಿಗಿಂತ ಹಿರಿಯರಿಲ್ಲ ಅನ್ನೋದ್ರಿಂದ ಹಿಡಿದು ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನೂ ಹುರುಳಿಲ್ಲವಯ್ಯ. ಯಾಕೆ ಈ ಆತ್ಮವಿಮರ್ಶೆಯ ಈ ನಿಷ್ಠುರತೆ ಬಸವಣ್ಣನಿಗೆ ಬಂತು? ಬಸವಣ್ಣನಿಗೆ ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಎನ್ನುವ ಪಾಪ ಪ್ರಜ್ಞೆಯ ಕಾರಣದಿಂದಾಗಿ ಆತ್ಮವಿಮರ್ಶೆ ಮಾಡ್ಕೊಳ್ತಾರೆ, ಸ್ವಜಾತಿ ವಿಮರ್ಶೆ ಮಾಡ್ಕೊಳ್ತಾರೆ. ಸ್ವಜಾತಿ ವಿಮರ್ಶೆ ಅಂದರೆ ಹುಟ್ಟಿನ ಮೂಲದ ಜಾತಿಯ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಇವ್ರು ಯಾರಿಗೂ ಅದರ ಅಗತ್ಯ ಇರಲಿಲ್ಲ. ಅಂಬಿಗರ ಚೌಡಯ್ಯನಿಗೆ ಆಗಲಿ, ಇಡೀ ಚಳವಳಿಯಲ್ಲಿ ಬಸವಣ್ಣನಿಗೆ ಒಂದೇ ಸಂಘರ್ಷ ಇತ್ತು, ಹೆಚ್ಚು ಸಂಘರ್ಷ ಅವನಿಗಿದ್ದಿತ್ತು. ಅಂದರೆ ಈ ಜನ ನನ್ನನ್ನು ಮನಪೂರ್ವಕವಾಗಿ ಒಪ್ಕೊಳ್ಳದೆ ಹೋದರೆ ಎಷ್ಟು ದೊಡ್ಡ ಅಪಚಾರ ಆಗ್ತದೆ ಅನ್ನುವಂಥ ದೈನ್ಯತೆ. ಅದಕ್ಕೇನೆ ನನ್ನನ್ನು ಅಪವರ್ಣೀಕರಿಸಿಕೊಳ್ತಲೇನೆ ಎಲ್ಲರ ಜೊತೆಯೊಳಗೆ ಒಂದಾಗ್ತಾ ಇವನಾರವ ಎಂದೆನಿಸದಿರಯ್ಯ, ನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ಭಾವ ಇದೆಯಲ್ಲ, ಇದು ಒಬ್ಬ ಚಳುವಳಿಯ ನಾಯಕ ಜನಸಾಮಾನ್ಯರ ನಡುವೆ ಜನಸಾಮಾನ್ಯನಾಗಿ ಬೆರೆಯುವ ಪ್ರಕ್ರಿಯೆಯ ನಾಯಕತ್ವ ಇದು. ಅದು ಒಂದು ರಾಜತ್ವದ ಪ್ರಧಾನಿಯಾಗಿ, ವಿತ್ತ ಮಂತ್ರಿಯಾಗಿ ಹಾಗೆ ಇದರ ಅವಶ್ಯಕತೆಯೇ ಇರಲಿಲ್ಲ. ಪರ್ಯಾಯ ಸರ್ಕಾರ ಸ್ವರೂಪದ ವ್ಯವಸ್ಥೆ ಅಗತ್ಯ ಇರಲಿಲ್ಲ. ಆದರೂ ಕೂಡ ಆ ಆಳವಾಗಿರುವಂಥ ಸಮಾನತೆಯನ್ನು ತರಬೇಕು ಅನ್ನುವಂಥ ಭಾವ, ಅದಕ್ಕೆ ಈ ದೇಶದ ಚರಿತ್ರೆಯೂ ಕೂಡ ಕಾರಣ. ನೀವು ಹಂಗೆ ಗಮನಿಸ್ತಾ ಬನ್ನಿ. ಒಬ್ಬ ಜನಸಾಮಾನ್ಯರ ಮಟ್ಟದೊಳಗೆ ಒಬ್ಬ ನಾಯಕನಾಗಿ, ಒಬ್ಬ ಮಹಾತ್ಮನಾಗಿ ಯಾರು ಬರ್ತಾನೆ ಅಂದರೆ ಜನಸಾಮಾನ್ಯರ ರೀತಿಯಲ್ಲಿಯೇ ಬದುಕುವುದಕ್ಕೆ ತೊಡಗಿದವನು ಮಾತ್ರ ಬರ್ತಾನೆ. ಅವನು ಸರಳನಾದಾಗ ಮಾತ್ರ. ಗಾಂಧೀಜಿನೇ ತಗೊಳ್ಳಿ, ಸೌತ್ ಆಫ್ರಿಕಾದಿಂದ ಬಂದರು, ಸೂಟು ಬೂಟು ಧರಿಸಿಕೊಂಡು ಬಂದ ಗಾಂಧಿ ಹೂಗ್ಲಿ ನದಿಯ ದಂಡೆಯೊಳಗೆ ಹೆಣ್ಣೊಬ್ಬಳು ಅರಬೆತ್ತಲೆಯಲ್ಲಿ ಬಟ್ಟೆ ತೊಳ್ಕೊಳ್ತಾ ಮೈ ಮುಚ್ಚಿಕೊಳ್ಳೋದಕ್ಕೆ ಒದ್ದಾಡ್ತಿದ್ದದ್ದನ್ನು ನೋಡಿ ಈ ದೇಶದ ಬಡತನದ ತೀವ್ರತೆ ಅವರಿಗೆ ತಟ್ಟುತ್ತೆ. ಆವತ್ತೇನೇ ತಮಗೆ ತಾವು ನಾಚಿಕೊಂಡ ರೀತಿಯೊಳಗೆ ತಮ್ಮ ಈ ಪೋಷಾಕುಗಳನ್ನು ತೆಗೆದು ಅರಬೆತ್ತಲೆಯ ಫಕೀರರಾಗ್ತಾರೆ. ಆವತ್ತಿಂದಲೇನೇ ಸರಳ ಜೀವನಕ್ಕೆ ತೊಡಗ್ತಾರೆ. ಮೇಕೆ ಹಾಲಿನಿಂದ ಹಿಡಿದು ಕಡಲೆಕಾಯಿನಿಂದ ಹಿಡಿದು ಇವೆಲ್ಲವನ್ನು ಕೂಡ ಸರಳ ಆಹಾರ ಪದ್ಧತಿಯಾಗಿ ಮಾಡಿಕೊಳ್ತಾರೆ. ಹಾಗಾದ ನಂತರದೊಳಗೇನೆ ಇಡೀ ದೇಶವನ್ನು ಸುತ್ತಿದ್ದಾಗ ಅದುವರೆಗೆ ಹಿಂದೆ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟದ ನಾಯಕರಾಗಿರಲಿಲ್ಲ. ಆದರೆ ಅವ್ರು ಯಾರನ್ನೂ ಒಪ್ಕೊಳ್ಳದೆ ಇವ್ರನ್ನ ಯಾಕೆ ಒಪ್ಕೊಂಡ್ರು ಜನ? ವೈಯಕ್ತಿಕ ಬದುಕಿನ ಸರಳತೆ ಮತ್ತು ಪ್ರಾಮಾಣಿಕತೆ.
ಅದು ಬಟ್ ಈ ದೇಶದ ದುರಂತ ಏನು ಅಂದ್ರೆ ಆ ಮನುಷ್ಯನ ಇವರಿಗೆ ದೇಶದ್ರೋಹಿ ಹಂಗೆ ಕಣ್ಣಲ್ಲ ಸರ್, ಯಾರಿಗೆ ಕಂಡಿದ್ದು ಮೇಲ್ವರ್ಗದವರಿಗೆ. ಅದು ಬಸವಣ್ಣ ಆಗ ಕಂಡ, ಅದಕ್ಕೇನೆ ನಮ್ಮ ದೇಶದ ಚರಿತ್ರೆಯೊಳಗೆ ಇದೇ ರಿಪೀಟ್ ಆಗ್ತದೆ. ಹುತಾತ್ಮರಾಗಿರುವ ಪ್ರತಿಯೊಬ್ಬರನ್ನು ನೋಡ್ಕೊಂಡು ಬಂದಾಗ ಜನಮಾನ್ಯತೆಯಿಂದ ಅವರು ಎತ್ತರಕ್ಕೇರಿದ್ದು, ಜನಮಾನ್ಯರು ಅವರನ್ನು ಗೌರವಿಸಿದ್ದು. ಆದರೆ ಕೊಂದದ್ಯಾರು? ಶರಣರನ್ನು ಕೊಂದವರು ಅವರೇ, ಗಾಂಧಿಯನ್ನು ಕೊಂದವರು ಅವರೇ, ಬುದ್ಧನಿಗೆ ಅವಮಾನ ಮಾಡಿದವರು ಅವರಿಗೆ, ಜೀಸಸ್ಸಿಗೆ ಗಲ್ಲಿಗೇರಿಸಿದವರು ಅವರೇ. ಆ ಸಮಾನತೆಯನ್ನು ಒಪ್ಪಿಕೊಳ್ಳದಿರುವ ಹೀನ ಮನಸ್ಥಿತಿ ಇದೆಯಲ್ಲ, ಅದು 21ರಲ್ಲಿ ಮೇಲರಿಮೆ ಆದಾಗ ಹೇಗೆ ಸರ್ ಅದು? ಶ್ರೇಷ್ಠತೆಯ ವರ್ಣ ವ್ಯಸನಕ್ಕೆ ತನ್ನ ಬುಡಕ್ಕೆ ಧಕ್ಕೆ ಬಂದಾಗ ಬಂದಂಥ ಸ್ಥಿತಿಯೊಳಗೆ ಈ ಥರದ್ದೆಲ್ಲ ಬೆಳವಣಿಗೆಗಳಾಗ್ತವೆ ಅಂತನ್ನೋದು. ಅದು ದೇಶ ವಿಭಜನೆ ಅಂತನ್ನುವ ನೆಪ ಇಟ್ಕೊಂಡ್ರೂ ಕೂಡ ದೇಶ ವಿಭಜನೆಯ ನಂತರದೊಳಗೆ ಗಾಂಧಿ ಯಾವ ತರಹದಲ್ಲಿ ದೇಶವನ್ನು ಮುನ್ನಡೆಸಬಹುದಿತ್ತು ಅದನ್ನು ಸ್ವಲ್ಪ ಊಹೆಗೆ ತೆಗೆದುಕೊಂಡಾಗ ಗಾಂಧಿಯ ಮುಂದಿನ ಸ್ಟೆಪ್ ಯಾವುದಾಗಿರಬಹುದು? ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಮುಂದಿನ ಒಂದು ಹೋರಾಟ ಇದೆ ಗಾಂಧಿಗೆ. ಆ ಹೋರಾಟ ಯಾವುದಾಗಿರಬಹುದು? ಗ್ರಾಮೀಣ ಪರಿಕಲ್ಪನೆ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಕೊಟ್ಬಿಟ್ಟಿದ್ದಾರೆ. ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಹೋದಂಥ ಹೊತ್ತಿನೊಳಗೆ ಈಗಾಗಲೇ ಸ್ಥಿರೀಕರಣಗೊಂಡ ಸಮಾಜದ ಸ್ಥಿತಿಗತಿಗಳು ಯಾವ ಪಲ್ಲಟಗಳಿಗೆ ಒಳಗಾಗಬಹುದು, ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೆ ತಂದುಕೊಂಡ್ರೆ ಗಾಂಧಿ ಹತ್ಯೆಯ ಹಿಂದಿನ ಸತ್ಯ ಗೊತ್ತಾಗುತ್ತೆ. ಯಾಕೆ ಸರ್ ಅದರಲ್ಲಿ ಇಬ್ಬರು ಕಾರಣರಾದ್ರ? ಅಧಿಕಾರ ಕೊಡಿಸಿದವರು, ದೇಶ ವಿಭಜನೆ ವಿರೋಧಿಸಿದವರು. ನಾನು ಅವುಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ. ನನಗೆ ಅಲ್ಲಿಯ ಸೂಕ್ಷ್ಮತೆ ಏನು ಸರ್? ಯಾಕೆ ಅಂತಂತಂದರೆ ಇವತ್ತು ಕೂಡ ಸೌತ್ ಆಫ್ರಿಕಾದ ಒಬ್ಬ ಇವನು ಹೇಳ್ತಾನೆ, ಗುಗಿವಾ ಥಿಯಾಂಗು, ಅವನು ಗಿಕಯೂ ಬುಡಕಟ್ಟಿಗೆ ಸೇರಿದವನು. ಆ ಬುಡಕಟ್ಟಿನ ಭಾಷೆ ಗಿಕಯೂ ಭಾಷೆ. ಇವತ್ತು ಸೌತ್ ಆಫ್ರಿಕಾದಲ್ಲಿ ಎಲ್ಲ ಬುಡಕಟ್ಟುಗಳ ಭಾಷೆಗಳು ನಾಶವಾಗಿ ಹೋಗಿದ್ದಾವೆ. ಇಂಗ್ಲೀಷೇನೇ ಅವ್ರನ್ನ ಪ್ರಧಾನವಾಗಿ ಆಳ್ತಾ ಇದೆ. ಆಳುವ ಭಾಷೆಯ ಗುಲಾಮರಾಗಿ ಇವತ್ತು ಬರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇವನಿಗೆ ಗುಗಿವಾ ಥಿಯಾಂಗೋಗೆ ಇಂಗ್ಲೀಷ್ನಲ್ಲಿ ಬರೆದು ಬಳಲಿದ ನಂತರದೊಳಗೆ ಅವನಿಗೆ ಸತ್ಯ ಅರಿವಾಗ್ತಾ ಯಾರಿಗಾಗಿ ಬರಿತಾ ಇದ್ದೀನಿ ನಾನು, ಏನನ್ನು ಬರಿತಾ ಇದ್ದೀನಿ, ಇದು ಕಾಡುವುದಕ್ಕೆ ತೊಡಗಿದಂತೆ ಗಿಕಯೂ ಭಾಷೆಯನ್ನು ಹುಡುಕಿಕೊಂಡು ಮತ್ತೆ ಬಂದ. ಗಿಕಯೂ ಭಾಷೆಯಲ್ಲಿ ಬರೆಯುವುದಕ್ಕೆ ತೊಡಗಿದ. ತನ್ನವರ ಸಂಕಷ್ಟಗಳನ್ನು, ತನ್ನ ಬದುಕನ್ನು, ತನ್ನ ಸಂಸ್ಕೃತಿಯನ್ನು, ತನ್ನ ನುಡಿಗಟ್ಟುಗಳನ್ನು ಬಳಸ್ಕೊಂಡಂತೆ ಅವನು ಬರೆದದ್ದು ಅವನಿಗೆ ತೃಪ್ತಿ ತರ್ತಾ ಬಂತು. ಇಂಗ್ಲೀಷ್ನಲ್ಲಿ ಬರೆದದ್ದೇನು ಅವನಿಗೆ ತೃಪ್ತಿ ತರಲಿಲ್ಲ. ಅಲ್ಲಿ ಅವನು ಒಂದು ಮಾತು ಹೇಳ್ತಾನೆ, ಯಾವುದೇ ದೇಶ, ಯಾವುದೇ ವ್ಯಕ್ತಿ, ಯಾವುದೇ ಸಮುದಾಯ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಆ ಕ್ಷಣಕ್ಕೆ ಅದು ಸಂಪೂರ್ಣ ಸ್ವಾತಂತ್ರ್ಯವಲ್ಲ. ಯಾವ ದೇಶ ಸಾಂಸ್ಕೃತಿಕವಾಗಿ ಪಾರತಂತ್ರ್ಯವನ್ನು, ಗುಲಾಮಗಿರಿಯನ್ನು ಅನುಭವಿಸ್ತಾ ಇರುತ್ತೋ ಅದರ ಪ್ರಜಾಸತ್ತೆ ಅಥವಾ ಸ್ವಾತಂತ್ರ್ಯ ಅಪೂರ್ಣ ಪ್ರಜಾಸತ್ತೆ, ಅಪೂರ್ಣ ಸ್ವಾತಂತ್ರ್ಯವೇ ಹೊರತು ಪೂರ್ಣ ಅಲ್ಲ. ಇದು ಸೌತ್ ಆಫ್ರಿಕಾಗೆ ಎಷ್ಟು ಅನ್ವಯಿಸುತ್ತೋ ಭಾರತಕ್ಕೆ ಅದರ ದ್ವಿಪಟ್ಟು ಅನ್ವಯಿಸುತ್ತೆ. ಇವತ್ತೂ ಕೂಡ ನಾವು 3500 ವರ್ಷಗಳ ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದೇವೆ. ಅದರಿಂದ ಬಿಡುಗಡೆಗೆ ನಮ್ಮಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗಿವೆ. ನಮ್ಮ ಕರ್ನಾಟಕದೊಳಗೆ ದೊಡ್ಡ ಚಳುವಳಿ 12ನೇ ಶತಮಾನದಲ್ಲೇ ಈ ಸಾಂಸ್ಕೃತಿಕ ಬಿಡುಗಡೆಗಾಗಿ ನಡೆದ ಚಳುವಳಿ. ಅದನ್ನು ಬಟ್ ಅದು ಎಲ್ಲ ಚಳುವಳಿಗಳು ಹಾಗೆ ಹುತಾತ್ಮ ರೀತಿಯಲ್ಲಿ ಅಂತ್ಯ ಆಗೋದು ಯಶಸ್ಸು ಅಂತ ಹೆಂಗೆ, ಸಕ್ಸಸ್ ಅಂತ ಹೆಂಗೆ ಕರೆಯೋಕ್ಕಾಗತ್ತೆ ಸರ್? ಹೋಯ್ತು ಚರಣ ಚಳವಳಿ ಅಲ್ಲಿಗೆ ಮುಗೀತು. ಅಲ್ಲ, ನಾನು ಯಾವ್ದು ಯಶಸ್ಸನ್ನು ಕುರಿತು ಹೇಳ್ತಾ ಇಲ್ಲ, ಚಳುವಳಿಯ ಸ್ವರೂಪವನ್ನು ಕುರಿತು ಹೇಳ್ತಾ ಆಯ್ತು, ಚೆನ್ನಾಗಾಯ್ತು. ಚಳುವಳಿ ಹುಟ್ಟಿದ್ದನ್ನು ಕುರಿತು ಹೇಳ್ತಾ ಇದ್ದೀನಿ. ಸರಿ, ಯಶಸ್ಸನ್ನು ಕುರಿತು ಚರಿತ್ರೆಯ ಈಗಾಗಲೇ ಎಲ್ಲ ನಿರ್ಣಯಿಸೈತಲ್ಲ. ಇವತ್ತು ಕೂಡ ಇನ್ನೂ ಅದರಿಂದ ಬಿಡುಗಡೆ ಆಗಿಲ್ಲ ಅಂದರೆ ಯಶಸ್ಸಲ್ಲಿ ಬಂತು. ಅವ್ರಿಗೂ ಅದು ಯಶಸ್ಸು ಸಿಗಲಿಲ್ಲ. ಎಲ್ಲಿ 12ನೇ ಶತಮಾನಕ್ಕೇ ಅದು ಮುಗೀತು. ಮುಗೀತಂದ್ರೆ ಮುಗಿಬಾರ್ದಾಗಿತ್ತಲ್ಲ ಸರ್? ಮುಗಿಯುವಂಥದ್ದು ಏನಿತ್ತು?
ದ್ರೋಹಿಗಳ ಕಾರಣಕ್ಕಾಗಿ ಮುಗಿತು. ಯಾರು ಇದನ್ನ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದ್ದು? ಸರ್ ಅದಕ್ಕೆ ತುಳಿತಕ್ಕೊಳಗಾದ್ರೆ ನಾವು ವಿಚಾರ ಮಾಡಬೇಕಲ್ಲ. ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದ್ದು ಯಾರು? ತುಳಿತಕ್ಕೊಳಗಾದವರೇ ಮಾಡ್ಕೋಬೇಕಲ್ಲ ಸರ್. ಬಸವಣ್ಣನನ್ನು, ಅಂಬೇಡ್ಕರರನ್ನು, ಗಾಂಧೀಜಿಯನ್ನು, ಬುದ್ಧನನ್ನು ಕುರಿತು ಮತ್ತೆ ಮತ್ತೆ ಮಾತನಾಡುವವರು ಆ ತತ್ವಗಳ ನೆಲೆಯಲ್ಲಿ ನಾನು ಏನಾಗಿದ್ದೇನೆ, ನನ್ನ ಸಮುದಾಯ ಏನಾಗಿದೆ ಎನ್ನುವ ಪ್ರಶ್ನೆಯನ್ನು ಹಾಕ್ಕೊಂಡಾಗ ನಮ್ಮ ವರ್ತಮಾನದ ದುರಂತ ನಮಗೆ ಅರ್ಥವಾಗುತ್ತೆ. ವರ್ತಮಾನದ ದುರಂತ ಅರ್ಥ. ಅಂಬೇಡ್ಕರ್ ಇದನ್ನೇನೇ ಅಲ್ಲಮಪ್ರಭು ಹೇಳ್ತಾರೆ, ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಲಾಗದು. ಐತಿಹಾಸಿಕ. ಹಿಂದಣ ಹೆಜ್ಜೆಯ ಬರೀ ನೋಡಿ ಅಂತ ಹೇಳಲಿಲ್ಲ, ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಲಾಗದು. ನೋಡೋದು ಹೊರಗಣ್ಣಿನ ನೋಟ, ಕಾಣೋದು ಒಳಗಣ್ಣಿನ ದರ್ಶನ, ಸತ್ಯ. ಚರಿತ್ರೆಯ ಸಂಗತಿಗಳು ಗೊತ್ತಾಗ್ತವೆ ನಮಗೆ. ಸಂಗತಿಗಳ ಆಳದೊಳಗಿರುವ ಸತ್ಯಗಳಿದಾವಲ್ಲ, ಆ ಸತ್ಯಗಳನ್ನು ನಮ್ಮ ಅರಿವಿಗೆ ತಂದುಕೊಂಡಾಗ ಚರಿತ್ರೆ ನಮಗೆ ಪೂರ್ಣವಾಗಿ ಅರ್ಥವಾಯಿತು ಅಂತ. ನಮಗೆ ವರ್ತಮಾನದ ವಿದ್ಯಮಾನಗಳು ಅರ್ಥವಾಗ್ತವೆ. ವರ್ತಮಾನಗಳ ವಿದ್ಯಮಾನಗಳು ಚರಿತ್ರೆಯ ಕಣ್ಣಿನೊಳಗೆ ಅರ್ಥವಾದಾಗ ನಾವು ಭವಿಷ್ಯವನ್ನು ಹೇಗೆ ಕಟ್ಟಬೇಕು ಅಂತನ್ನುವ ಪ್ರಜ್ಞೆಯನ್ನು ಬಳಸ್ತೇವೆ. ಇವತ್ತು ನಮ್ಮ ದೇಶ ಅಂಥ ಪ್ರಜ್ಞೆಯನ್ನು ಒಳಗೊಂಡಂತೆ ಪ್ರಜಾಪ್ರಭುತ್ವದಲ್ಲಿ ಹೆಜ್ಜೆ ಇಡುತ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ತುಂಬ ನೋವಿನ ವಿಷಯ ಇದು. ನೀವು ಬುದ್ಧನನ್ನು ಓದಿದವರು, ಬಸವನನ್ನು ಓದಿದವರು, ಅಂಬೇಡ್ಕರನ್ನು ಅರಿತುಕೊಂಡ ಸಮುದಾಯದವರು, ಅದಕ್ಕೆ ಮಂಕು ಬಡದಾಗಿರೋ ಕಾರಣ ಏನು ಸರ್? ಬರೀ ಒಂದು ಢಾಳಾಗಿರುವಂಥ ಮಾಧ್ಯಮಗಳ ಹಾವಳಿಯಿಂದ ಅದನ್ನು ಕಳ್ಕೊಳ್ಳೋದಾದರೆ ಮನುಷ್ಯ ತನ್ನ ಅಸ್ಮಿತೆ ಉಳಿಸ್ಕೊಳ್ಳೋಕೆ ನಮ್ಮ ಶಿಕ್ಷಣ ಏನು ಕೊಟ್ಟಂಗಾಯ್ತು ನಮಗೆ? ಶಿಕ್ಷಣ 20 ಅಥವಾ 10 ವರ್ಷದ ಹಿಂದೆ ಬೆಳ್ಕೊಂಡು ಬಂದಿದ್ದನ್ನು ನಾವು ಸಂಪೂರ್ಣವಾಗಿ ನಿರಾಕರಿಸೋಕ್ಕಾಗಲ್ಲ. ಯಾಕೆಂದರೆ ಒಂದು ಈಗ ಶಿಕ್ಷಣದ ವಿಷಯ ಎತ್ತಿದ್ರಿಂದ ನಾನು ಹೇಳ್ತಾ ಇದ್ದೀನಿ, ನಾವು ಕಲಿಯುವಂಥ ಹೊತ್ತಿನೊಳಗೆ ನೀವು ಚರಿತ್ರೆ ನೀವು ಓದಿದ್ದೀರಿ, ನಾನು ಓದಿದ್ದೀನಿ, ಸಾಹಿತ್ಯ ನೀವು ಓದಿದ್ದೀರಿ, ನಾನು ಓದಿದ್ದೀನಿ. ನಮಗೆ ನಮ್ಮ ಭಾಷೆ ಮುಖ್ಯವಾಗಿತ್ತು. ನಮ್ಮ ಭಾಷಿಕ ಚರಿತ್ರೆ, ಸಂಸ್ಕೃತಿ, ಪರಿಚಯ ಇದು ಮುಖ್ಯವಾಗಿತ್ತು. ಅದಕ್ಕೇನೆ ನಮ್ಮ ಟೆಕ್ಸ್ಟ್ಗಳಲ್ಲಿ ಯಾವುದರಲ್ಲೂ ಕೂಡ 60% ನಮಗೆ ಸಂಬಂಧಪಟ್ಟಿದ್ದಿರ್ತಿತ್ತು. ಅರ್ಥಾತ್ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಪರಂಪರೆಗೆ, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದಿರ್ತಿತ್ತು. 20% ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದಿರ್ತಿತ್ತು ಒಂದು ಹಂತದವರೆಗೆ. ಇನ್ನು 20% ವಿಶ್ವಕ್ಕೆ ಸಂಬಂಧಪಟ್ಟಿದ್ದಿರ್ತಿತ್ತು. ಇವತ್ತು ಯಾವ ಪ್ರಾಥಮಿಕ ಪ್ರೌಢ ಶಿಕ್ಷಣದ ವಿದ್ಯಾರ್ಥಿಯನ್ನೂ ಕೂಡ ನೀವು ಕೇಳಿ, ಕರ್ನಾಟಕದ ಚರಿತ್ರೆ ಎಷ್ಟು ಗೊತ್ತಿದೆ, ಕನ್ನಡ ಭಾಷೆಯ ಮಹತ್ವ ಎಷ್ಟು ಗೊತ್ತಿದೆ. ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ನುವ ನೀತಿಯೊಳಗೆ ಪ್ರಿಯಾಂಬಲ್ನಲ್ಲಿ ಹೇಳೋದು ಬೇರೆ, ಒಳಗಿನ ಹೂರ್ಣ ನೋಡ್ಕೊಂಡು ಹೋಯಿತು ಅಂದರೆ ಪ್ರಿಯಾಂಬಲ್ನಲ್ಲಿ ನೀವು ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಡ್ರಿ ಅಂತ ಹೇಳ್ತಾರೆ. ಆದರೆ ಎಲ್ಲಿದೆ ಮಾತೃಭಾಷೆ? ಎಲ್ಲಿದೆ? ಈ ಎಲ್ಲ ಮಾತೃಭಾಷೆಗಳನ್ನ ತೆಗೆದು ರಾಷ್ಟ್ರಭಾಷೆಯನ್ನು ಹಿಡ್ಕೊಂಡ್ಬಿಡ್ರಿ, ಯೂನಿವರ್ಸಲ್ ಎಜುಕೇಶನ್. ಯಾವುದ್ರಿ ರಾಷ್ಟ್ರಭಾಷೆ? ಹಿಂದಿ ಅಂತ ಹೇರಕ್ಕೆ ಬಂದಿದಾರಲ್ಲ ಸರ್, ಅದರದೇ ಹುನ್ನಾರ. ಯಾರು ಹೇಳೋದು? ಮೊನ್ನೆ ಯಾರೋ ಒಂದು ರಾಜ್ಯದ ಮುಖ್ಯಮಂತ್ರಿ ಹೇಳಿದಾಯನೆ, ಏನು ಇದುವರೆಗೂ ಆಡ್ತಿದ್ದ ಮಾತೇನು, ಈಗ ಮಾಡ್ತಾ ಇರೋದೇನು? ಎಲ್ಲ ರಾಷ್ಟ್ರೀಯ ಭಾಷೆಗಳು ನಮ್ಮವು 22 ಕೂಡ ರಾಷ್ಟ್ರೀಯ ಭಾಷೆಗಳೇ ಹೊರತು ಯಾವುದೇ ಒಂದು ರಾಷ್ಟ್ರ ಭಾಷೆ ಇಲ್ಲ. ಈ ತಿಳುವಳಿಕೆ ನಮ್ಮ MP ಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗಿರಬೇಕು, ನಮ್ಮ ಆಡಳಿತ ಚುಕ್ಕಾಣಿಯನ್ನು ಹಿಡ್ಕೊಂಡಿರ್ತಕ್ಕಂಥ ಮುಖ್ಯಸ್ಥರುಗಳಿಗಿರಬೇಕು, ಮುಖಂಡರುಗಳಿಗೆ, ನಾಯಕರುಗಳಿಗಿರಬೇಕು. ಬರೀ ತಮಿಳುನಾಡಿನ ಮುಖ್ಯಮಂತ್ರಿ ಹೇಳಿದರೆ ಮಾತ್ರ ಅದು ಸಾಲೋದಿಲ್ಲ ಸರ್. ಅದಕ್ಕೇನೆ ಇವತ್ತು ಕೂಡ ನನಗೆ ದ್ವಿಭಾಷಾ ನೀತಿ ನಮಗೆ ಸೂಕ್ತವಾದದ್ದು. ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಅಂತಂದರೆ ದ್ವಿಭಾಷಾ ನೀತಿಯೇ. ತ್ರಿಭಾಷಾ ಸೂತ್ರ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ನೆಲದ ಭಾಷೆ, ನಮ್ಮ ರಾಜ್ಯದ ಭಾಷೆ, ನಮ್ಮ ಪರಿಸರದ ಭಾಷೆ ಅದು ಕಳೆದು ಹೋಗುತ್ತೆ. ದ್ವಿಭಾಷಾ ಅಂದರೆ ಯಾವುದು ಬರ್ಬೇಕಂತೀರಿ ಸರ್? ನಮ್ಮ ಮಾತೃಭಾಷೆ ಅಲ್ಲ. ಮಾತೃಭಾಷೆ ಅಂತಂದಾಗ ಬೇರೆ ಬೇರೆ ಆಗುತ್ತೆ ಇವತ್ತು. ಯಾಕೆಂದರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಎನ್ನುವ
ಶಬ್ದವನ್ನು ಇಟ್ಕೊಂಡೇನೇ ಕೋರ್ಟ್ಗಳಲ್ಲಿ ಅದು ಮಾತೃಭಾಷೆಯ ಪೋಷಕರ ಆಯ್ಕೆಗೆ ಬಿಟ್ಟಿದ್ದು. ಈ ಥರದ್ದೆಲ್ಲ ವ್ಯಾಖ್ಯಾನಗಳಾಗಿ ಎಲ್ಲ ರಾಜ್ಯ ಭಾಷೆಗಳು ಕೂಡ ಹಿಂದುಳಿದವೆ. ಒಂದು ಇಂಗ್ಲೀಷ್, ಎರಡು ಹಿಂದಿ, ಮೂರು ಸಂಸ್ಕೃತ ಮುಂದೆ ಬರ್ತವೆ. ಇನ್ನು ಹೆಚ್ಚು ಅಂತಂತಂದರೆ ಸಂಸ್ಕೃತ ಬಿಟ್ಟು ಫ್ರೆಂಚ್ ಬರುತ್ತೆ, ಜರ್ಮನ್ ಬರುತ್ತೆ. ಯಾಕೆಂದರೆ ಉದ್ಯೋಗದ ಅವೆಲ್ಲ ಅನ್ನದ ಭಾಷೆಗಳಂತೆ, ಅನ್ನದ ಭಾಷೆಗಳ ಹೆಸರಿನಲ್ಲಿ ಅವೆಲ್ಲ ಬರ್ತವೆ. ಅನ್ನದ ಭಾಷೆ ಅಲ್ಲದ ಈ ಭಾಷೆಗಳೆಲ್ಲ ಸತ್ತು ಹೋಗ್ತವೆ. ಯಾವಾಗ ಶಿಕ್ಷಣದಲ್ಲಿ ಸ್ಥಾನ ಪಡ್ಕೊಂಡ್ಲಿಲ್ವೋ ಆಡಳಿತದಲ್ಲಿ ಬರಲ್ಲ, ಆಡಳಿತದಲ್ಲಿ ಬರಲಿಲ್ಲ ಅಂದರೆ ಮುಗಿದೇ ಹೋಯ್ತು ಅಲ್ಲಿಗೆ. ಅಲ್ಲ, ತ್ರಿಭಾಷಾ ಸೂತ್ರದ ಉದ್ದೇಶ ಹಂಗಿರಲಿಲ್ಲಲ್ಲ ಸರ್. ಹಿಂದಿ, ಕನ್ನಡ, ಇಂಗ್ಲೀಷ್ ಅಂತ ಇತ್ತು. ಆ ತ್ರಿಭಾಷಾ ಸೂತ್ರವೇನೇ ಅವೈಜ್ಞಾನಿಕ. ಯಾಕೆ ಅಂತಂದರೆ ನಿನ್ನೆ ಯಾರೋ ಅದು ಕಾಂಗ್ರೆಸ್ ಕಾಲಕ್ಕೆ ಹುಟ್ಟಿದ್ದು ತ್ರಿಭಾಷಾ ಸೂತ್ರ ಅಂತ. ಅದು ಅವಾಗ ಹುಟ್ಟಿದ್ರೂ ಕೂಡ ಅದು ನಾವು ಅದಕ್ಕೆ ವಿರೋಧವೇ. ನಮಗೆ ಅವಾಗಲೇ ಕುವೆಂಪು ಹೇಳಿದ್ದಾರೆ, ತ್ರಿಭಾಷಾ ಸೂತ್ರವೋ ತ್ರಿಶೂಲವೋ ಅಂತ. ಕುವೆಂಪುಗೆ ಸ್ಪಷ್ಟತೆ ಸ್ಪಷ್ಟತೆ ಇತ್ತು ಅವರಿಗೆ. ತ್ರಿಭಾಷಾ ಸೂತ್ರವನ್ನು ಒಪ್ಪಿರಲೇ ಇಲ್ಲ. ದ್ವಿಭಾಷಾ ನೀತಿಯೇ ಸಾಕು ಅಂತ ಅವ್ರು ಹೇಳಿದ್ದಿತ್ತು. ಯಾಕೆ ಅಂತಂದರೆ ನಮ್ಮ ಭಾಷೆ ಉಳಿಬೇಕು. ಕಾಲಿಲ್ಲದ ಅಶ್ವ ಏನಾದರೇನಂತೆ, ನಾನಿಲ್ಲದ ಕಾಲಿಲ್ಲದ ಅಶ್ವ ಗೂನಾದರೇನಂತೆ, ನಾನಿಲ್ಲದ ವಿಶ್ವ ಏನಾದರೇನಂತೆ ಅಂತ ಅವರೊಂದು ಕಡೆ ಪ್ರಶ್ನಿಸ್ತಾರೆ. ಅದನ್ನು ಬೇರೆ ವ್ಯಾಖ್ಯಾನಿಸೋದು ಬೇರೆ ರೂಪಕವಾಗಿ ತಗೊಂಡಾಗ ಅದು ಭಾಳ ಬೇರೆ ಅರ್ಥ ಕೊಡುತ್ತೆ. ನಮ್ಮ ರಾಜ್ಯ ಭಾಷೆ, ಅದರಲ್ಲೂ ಕೂಡ ಸಂವಿಧಾನಾತ್ಮಕವಾಗಿ ಅಂಗೀಕೃತವಾಗಿರುವಂಥ ಭಾಷೆ ನಮ್ಮ ನೆಲದೊಳಗೆ ಕಳೆದೋಯ್ತು ಅಂತಂದರೆ ನಮ್ಮ ಅಸ್ತಿತ್ವ ಏನು ಬಂತು? ಅದಕ್ಕಾಗೇನೆ ಇವತ್ತು ಆ ಹೊತ್ತೇ ಯೋಚನೆ ಮಾಡಿದಂತೆ ತಮಿಳರು ದ್ವಿಭಾಷಾ ಸೂತ್ರವನ್ನು ಒಪ್ಪಿಕೊಂಡಿದ್ದು. ಅವ್ರು ಯಾವ ಕಾರಣಕ್ಕೂ ತ್ರಿಭಾಷೆಗೆ ಮಣೆ ಹಾಕಲಿಲ್ಲ. ಈಗ ಮಣೆ ಹಾಕಿ ನಾವು ಕಳ್ಕೊಳ್ತಾ ಇದ್ದೀವಿ. ಎಷ್ಟು ಪ್ರೈವೇಟೈಸೇಷನ್ಗೆ ಒಳಗಾದಂತೆ ಶಿಕ್ಷಣದೊಳಗೆ ಯಾವ ಖಾಸಗಿ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ನೋಡಿ. ಮೂರನೇ ಭಾಷೆಯಾಗಿ ಕಲಿಸ್ತೀವಿ ಅಂತಾರೆ. ಮೂರನೇ ಭಾಷೆ ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ನಾವು ಆ ಕಾಲದಲ್ಲಿ ಹಿಂದಿ ಕಲ್ತಂಗೆ ಅಲ್ಲಿ ಪಾಸ್ ಆದ್ರೇನು ಫೇಲ್ ಆದ್ರೆ ಏನಂತೆ ಸುಮ್ಮನೆ ಕಲಿಸ್ತಾರಷ್ಟೇ. ಇವತ್ತೂ ಕೂಡ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂದರೆ ಕನ್ನಡವನ್ನು ಪ್ರಥಮ ಭಾಷೆಯಾಗಿ 1ರಿಂದ 10ನೇ ತರಗತಿವರೆಗೆ ಒಂದು ಭಾಷೆಯಾಗಿ ಕಡ್ಡಾಯವಾಗಿ ಕಲಿಸ್ಬೇಕು. ಅದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಖಾಸಗಿ ಶಾಲೆಗಳಲ್ಲೂ ಕೂಡ ಕಲಿಸ್ಬೇಕು. ಅಲ್ಲಿ ಅದು ICSE, CBSE, ಸೆಂಟ್ರಲ್ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್ ಯಾವುದೇ ಆಗಲಿ ಕನ್ನಡವನ್ನು ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಕಲಿಸಬೇಕು. ಅದರಲ್ಲೂ ಕೂಡ ಸರ್ಕಾರ ಪ್ರಿಸ್ಕ್ರೈಬ್ ಮಾಡಿದ ಟೆಕ್ಸ್ಟ್ಗಳ ಮುಖೇಣವಾಗಿಯೇ ಕಲಿಸ್ಬೇಕು. ನೀವು ಮೀಡಿಯಾ ಯಾವುದಾದ್ರೂ ಇಟ್ಕೊಳ್ಳಿ, ಯಾವ ಭಾಷಾ ಮಾಧ್ಯಮದಲ್ಲಾದರೂ ಕಲಿಸಿ ನೀವು, ಆದರೆ ಕನ್ನಡವನ್ನು ಒಂದು ಭಾಷೆಯಾಗಿ ಕಡ್ಡಾಯವಾಗಿ ಕಲಿಸಬೇಕು. ಅದನ್ನು ಕೂಡ ಶರಣರು ಎಷ್ಟು ಜಾಣತನದಿಂದ ಮಾಡಿದ್ದಾರೆ ನೋಡ್ರಿ ಸರ್. ಹೌದು. ಸಂಸ್ಕೃತದ ಭರಾಟೆಯಲ್ಲಿ ನಿಮ್ಮ ಎಲ್ಲ ಧಾರ್ಮಿಕ ಭಾವನಾತ್ಮಕ ವಿಷಯಗಳನ್ನು ಮಾತೃಭಾಷೆಯಲ್ಲೇ ಹೇಳ್ರಿ ಅಂತ ಹೇಳೋದ್ರ ಮೂಲಕ ವಚನಗಳಿಂದ ನಮಗೆ ದಾರಿದೀಪ ತೋರಿಸ್ಕೊಟ್ರು. ಹೌದು. ಆದರೆ ಇಲ್ಲಿ 21ನೇ ಶತಮಾನದಲ್ಲಿ ಅದು ಅಪಾಯ ಕಾಡ್ತು ಸರ್. ಇದೇ ಸಂದರ್ಭದಲ್ಲಿ ನೀವು ಈ ರಾಜ್ಯದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಿರಿ. ಇಷ್ಟು ಶರಣ ಪರಂಪರೆ, ಭಾಷಾ ಸತ್ವ ಇದೆಲ್ಲ ಗೊತ್ತಿದ್ದರೂ ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಕೊಟ್ಟ ವರದಿಗಳು, ನಿಮ್ಮ ಅಭಿಪ್ರಾಯಗಳು ಯಾಕೆ ನೀವೇ ಬೆಂಬಲಿಸಲ್ಪಟ್ಟ ಸರ್ಕಾರದಿಂದ ಸಾಧ್ಯ ಆಗಲಿಲ್ಲ? ಇವತ್ತೂ ಕೂಡ ನಮ್ಮದು ಒತ್ತಾಯ ಇದೆ. 2 ವರದಿಗಳನ್ನು ನಮ್ಮ ಅವಧಿಯೊಳಗೆ ಕೊಟ್ಟಿರುವಂಥದ್ದು. ಒಂದು ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿ. ಯಾಕೆ ಅಂತಂದರೆ ಸರೋಜಿನಿ ಮಹಿಷಿಯವರು ವರದಿಯನ್ನು ಕೊಟ್ಟು 36 ವರ್ಷಗಳಾಗಿತ್ತು. ನಾವು ಅಲ್ಲಿ ಅದನ್ನ ಪರಿಷ್ಕರಣ ಮಾಡೋದಕ್ಕೆ ಎತ್ಕೊಂಡಾಗ ಆ 36 ವರ್ಷಗಳ ಅವಧಿಯ ಒಳಗೆ ಸಾಕಷ್ಟು ಬದಲಾವಣೆ ಆಡಳಿತಾತ್ಮಕವಾಗಿ ಆಗಿತ್ತು. ಆಗ ಹೆಚ್ಚು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇತ್ತು. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅನ್ನೋದೇ ಈಗಿಲ್ಲ ಅಲ್ವೇ. KPSC ಇರಲಿಲ್ಲ ಹೆಚ್ಚಿನದಾಗಿ. ರೆಗ್ಯುಲರೈಸ್ ಮಾಡ್ತಿದ್ರು, ಲೋಕಲ್ ಕ್ಯಾಂಡಿಡೇಟ್ಸ್ ಆಗಿ ತಗೊಂಡು 2 ವರ್ಷ ಆದಮೇಲೆ ರೆಗ್ಯುಲರೈಸ್ ಮಾಡೋದು, ಇದೆಲ್ಲ ಇತ್ತು. ಈ ಎಲ್ಲ ಹಿನ್ನೆಲೆಗಳಷ್ಟೇ ಅಲ್ಲ,
ಇಷ್ಟೊಂದು ಹೊರಗಿನ ಕಂಪನಿಗಳು ನಮ್ಮ ರಾಜ್ಯಕ್ಕೆ ಬರ್ತಾ ಇರಲಿಲ್ಲ. ಪ್ರೈವೇಟ್ ಕಂಪನಿಗಳಿದೆಯಲ್ಲ, ಶಿಕ್ಷಣವೂ ಕೂಡ ಪ್ರೈವೇಟೈಸೇಷನ್ ಒಳಗಾಗಿರಲಿಲ್ಲ. ಈ ಎಲ್ಲ ಬದಲಾವಣೆಗಳ ಹಿನ್ನೆಲೆಯೊಳಗೆ ಅದಕ್ಕೊಂದು ಪರಿಷ್ಕಾರ ಬೇಕಿತ್ತು. ಸರ್ಕಾರಕ್ಕೆ ಅರಿವಾಯಿತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯವಾಗಿ ಅದನ್ನು ಮಾಡಿಸ್ತು. ಅಲ್ಲಿ ಕೊಟ್ಟಿದ್ದೇವೆ 14 ಕೇಂದ್ರ ಸರ್ಕಾರದ ಹಂಗಿಲ್ಲದ ರೀತಿಯೊಳಗೆ ರಾಜ್ಯ ಸರ್ಕಾರವೇ ಅನುಷ್ಠಾನಕ್ಕೆ ತರಬಹುದಾದಂಥ ಶಿಫಾರಸುಗಳು. ಇನ್ನು 9 ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡಂತೆ ಮಾಡಬೇಕು. ಇಷ್ಟು ಪರಿಷ್ಕರಣ ವರದಿಯೊಳಗೆ ಇರುವಂಥದ್ದು. ಸ್ವೀಕರಿಸ್ತು, ಚರ್ಚೆಗೆ ಎತ್ಕೊಳ್ಳಲಿಲ್ಲ. ಹಾಗೇನೇ ನಮ್ಮ ಸರ್ಕಾರಿ ಶಾಲೆಗಳು ವರ್ಷಕ್ಕೆ 1000, 10,000 ಹಿಂಗೆ ಮುಚ್ತಾ ಬಂತು. ಇದಕ್ಕಾಗಿ ಆತಂಕಗೊಂಡ ಸರ್ಕಾರ ಏನು ಮಾಡ್ತು, ಹಿಂದಿದ್ದ ಸಿದ್ದರಾಮಯ್ಯನವ್ರ ಸರ್ಕಾರವೇನೇ ಒಂದು ಸಮಿತಿ ಮುಖ್ಯವಾಗಿ ವರದಿ ತರಿಸ್ಕೊಳ್ಳೋದಕ್ಕೆ ನಮಗೆ ಜವಾಬ್ದಾರಿ ವಹಿಸ್ತು. ಇಡೀ ರಾಜ್ಯವನ್ನು ಕ್ಷೇತ್ರಾಧ್ಯಯನ ಮಾಡಿದ ರೀತಿ ಒಳಗೆ, ಗಡಿ ಭಾಗಗಳ ಅಧ್ಯಯನ ಮಾಡಿದ ರೀತಿ ಒಳಗೆ ವರದಿ ತಯಾರಿಸಿಕೊಟ್ಟು, ಅಲ್ಲೂ ಕೂಡ ನಾವು ಅದು ಕನ್ಕರೆನ್ಸ್ ಲಿಸ್ಟಿಗೆ ಬರುತ್ತೆ. ಯಾವುದು ಕೇಂದ್ರ ಮತ್ತು ರಾಜ್ಯದ ಕನ್ಕರೆನ್ಸ್ ಲಿಸ್ಟಿಗೆ ಬರುವಂಥದ್ದು ಎಜುಕೇಷನ್ ಅನ್ನೋದು. ಇದೆಲ್ಲ ಅರಿವಿಟ್ಟುಕೊಂಡೇನೇನೇ ಸರ್ಕಾರಿ ಶಾಲೆಗಳ ಸಬಲೀಕರಣ ವರದಿ ಕೊಟ್ಟು, ಎರಡೂ ಕೂಡ ಇವತ್ತಿನವರೆಗೂ ಕೂಡ ಸ್ವೀಕರಿಸಿಲ್ಲ. ನಾವು ಒಪ್ಪಿಸಿದ ನಂತರದೊಳಗೆ ಒತ್ತಡ ಹಾಕ್ತಲೇ ಇದ್ದು ನಮ್ಮ ಅವಧಿ ಮುಗೀತು. ಅವಧಿ ಮುಗಿಯೋದಕ್ಕೆ ಮುಂಚೆನೇ ನಾನು ರೆಸಿಗ್ನೇಷನ್ ಕೊಟ್ಟೆ. ಯಾಕೆಂದರೆ ಒಪ್ಪಿತವಲ್ಲದ ನಿಲುವುಗಳ ಸರ್ಕಾರ ಬದಲಾವಣೆಯಾದಂಥ ಸಂದರ್ಭದೊಳಗೆ ಅಗತ್ಯ ಇಲ್ಲ ಮುಂದುವರಿಯಬೇಕಾದ್ದು ಅಂತನಿಸಿ ನಾನು ಹೊರಕ್ಕೆ ಬಂದದ್ದು. ನಮ್ಮ ಸಮಿತಿನೇ ಹೊರಕ್ಕೆ ಬಂದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಇದು ರಾಮಚಂದ್ರಪ್ಪನವ್ರೂ ಒಂದು ಏನೋ ವರದಿ ಮಾಡಿಕೊಟ್ರು, ಪರಿಷ್ಕೃತ ವರದಿ ಜಾರಿ, ಅವರೊಂದು ವರದಿಯನ್ನು ಕೊಟ್ಟರು. ಅವರ ಯಾವುದ್ರದ್ದು ಹೇಳಿ? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಸರ್ಕಾರಕ್ಕೆ ಕೆಲವು ಶಿಫಾರಸುಗಳನ್ನು ಅವರೂ ಮಾಡಿದರು. ಯಾವುದು ವರದಿ? ಬರಗೂರವ್ರು ಬರಗೂರು ರಾಮಚಂದ್ರಪ್ಪ ವರದಿನೇ ಅಂತಾರೆ ಸರ್. ಭಾಷಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ವರದಿ ಕೊಟ್ಟಿದ್ದೇನೆ ಅಂತ ಬರಗೂರವ್ರು ಹೇಳ್ತಾರೆ. ನಂತರ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ರು ಬಂದರು. ನಾನು ನನ್ನ ಕಾಲಾವಧಿಯ ಏನೇನು ಬದಲಾವಣೆಗಳು ತರಬೇಕು ಅನ್ನೋದನ್ನು ನಾನು ಒಂದು ವರದಿ ಕೊಟ್ಟೆ ಅಂತ ಹೇಳ್ತಾರೆ. ಅದರ ಮುಂದುವರೆದ ಭಾಗವಾಗಿ ನೀವು ಅದನ್ನು ಗಮನಿಸಿ ವರದಿಯನ್ನು ಕೊಟ್ಟರು. ಏಕೆಂದರೆ ಯಾವುದೇ ಒಂದು ವರದಿ ಅನ್ನೋದಿರುತ್ತಲ್ಲ, ಅದಕ್ಕೊಂದು ಅಧಿಕೃತತೆ, ಒಂದು ಮಾನ್ಯತೆ ಬರೋದು ಯಾವಾಗ ಅಂದರೆ ಕಮಿಷನ್ ನೇಮಕ ಆದಾಗ, ಸರ್ಕಾರವೇ ನೇಮಿಸಿದ ಸಮಿತಿ ಅಧ್ಯಯನ ಮಾಡಿ ಒಪ್ಪಿಸಿದಾಗ ಅದಕ್ಕೆ ಬರುತ್ತೆ. ಈಗ ಉದಾಹರಣೆಗೆ ವಾಟಾಳ್ ನಾಗರಾಜ್ ಗಡಿ ಅಭಿವೃದ್ಧಿಯ ಸಂಬಂಧಪಟ್ಟಂತೆ ಅವ್ರಿಗೆ ಒಂದು ವರದಿ ಕೊಟ್ಟರು. ಅದು ಸರ್ಕಾರವೇ ರಚಿಸಿದಂಥ ವರದಿ. ಆ ತರಹದ ವರದಿಗಳಿದ್ದಾಗ ಯಾವ ಹೊತ್ತಿಗೂ ಕೂಡ ಅವುಗಳು ಮಾನ್ಯ ಆಗ್ತವೆ ಅಂತಂತಂದರೆ ಅಧಿಕೃತವಾಗಿ ಕೇಳುವ ಶಕ್ತಿ ಇರುತ್ತೆ. ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪಾತ್ರ ಏನು ಸರ್ ಹಂಗಂದ್ರೆ? ಸಾಂಸ್ಕೃತಿಕ ನೀತಿಗೆ ಸಂಬಂಧಪಟ್ಟಂತೆ ಬರಗೂರು ಕೊಟ್ಟಿರಬಹುದು, ಅದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಆ ವರದಿ ಇದೆಯಲ್ಲ, ಆ ವರದಿಯೂ ಕೂಡ ಇನ್ನೂ ಏನು ಚರ್ಚೆಗೆ ಎತ್ಕೊಂಡಿಲ್ಲ. ಮತ್ತು ಸರ್ಕಾರ ತಾನೇ ಅದಕ್ಕೊಂದು ಅತ್ಯುತ್ತಮ ದರ್ಜೆಯನ್ನು ಕೊಟ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡ್ತದೆ. ಅದು ಅದರ ಜವಾಬ್ದಾರಿ ಅಂತ ಎಲ್ಲ ಸರ್ಕಾರಗಳು ಪರಿಭಾವಿಸ್ತವೆ. ಆದರೆ ಅದು ಕೊಟ್ಟ ನಿರ್ಣಯಗಳನ್ನು ಮಾನ್ಯ ಮಾಡದೇ ಇರೋಕ್ಕೆ ಇರುವಂಥ ತಪ್ಪದು. ರಾಜಕೀಯ ತೊಡಕಾದ್ರೆ ಏನು ಸರ್? ತಪ್ಪದು. ಇಚ್ಛಾಶಕ್ತಿ ಸಮಿತಿಯನ್ನು ರಚನೆ ಮಾಡುವಾಗ ಇದ್ದ ಇಚ್ಛಾಶಕ್ತಿ ವರದಿಯನ್ನು ತರಿಸಿಕೊಂಡ ನಂತರವೂ ಕೂಡ ಕ್ರಿಯಾಶೀಲವಾಗಬೇಕು. ವಚನಕಾರರು ಇದನ್ನೇ ಒಂದು ಮಾತು ಹೇಳ್ತಾರೆ, ಕ್ರಿಯೆ ಇಲ್ಲದ ಅರಿವು ಹೀನ ಒಪ್ಪೋದು ಅಂತ. ನಮ್ಮ ಎಲ್ಲ ವರದಿಗಳ ಸ್ಥಿತಿ ಕ್ರಿಯೆ ಇಲ್ಲದ ಅರಿವು ಆಗಿ ಹೀನವಾಗಿ ಕೂತ. ಅಥವಾ ಸಮಸ್ಯೆಯನ್ನು ಮುಂದೂಡ್ಲಿಕ್ಕೆ ಒಂದು ನಾಟಕನೇ ಇರ್ಬೋದಾ ಸರ್? ವ್ಯವಸ್ಥಿತ ಸಂಚುನೂ ಇರ್ಬೋದಾ? ರಾಜಕಾರಣಕ್ಕಾಗಿ ಸಮಸ್ಯೆಗಳನ್ನು ಬಳಸಿಕೊಳ್ಳಬಾರದು. ಇವತ್ತು ಜಾತಿ ಜನಗಣತಿಗೂ ಸಂಬಂಧಪಟ್ಟಂತೆ ಇವತ್ತು ಕೂಡ ನನ್ನದು ಅದೇ ನಿಲುವು. ಏನು ನಿಲುವಿದೆ ಸರ್? ಜಾತಿ ಜನಗಣತಿ ಅನುಷ್ಠಾನಕ್ಕೆ ಬರಬೇಕು. ಯಾಕೆ ಅಂತಂದರೆ ಇದು ಬಹುತ್ವ ರೀ, ಇದು ಅಸಮಾನತೆಯ ಭಾರತ. ಅಸಮಾನತೆ ಅನ್ನೋದು ಆರ್ಥಿಕ ಸಂಪನ್ಮೂಲತೆಯಿಂದ ಹಿಡಿದು ಶಿಕ್ಷಣದ ಹಂಚುವಿಕೆಯನ್ನು ಒಳಗೊಂಡ ರೀತಿಯೊಳಗೆ ಎಲ್ಲ ರೀತಿಯಲ್ಲಿಯೂ ಅಸಮಾನತೆ ಇದೆ. ಆದ್ದರಿಂದ ಇವತ್ತೇನಾಗಿದೆ ಅಂತಂತಂದರೆ ಬಲಿಷ್ಠ ಜಾತಿಗಳು ಅಂತಾರೆ, ಕನಿಷ್ಠ ಜಾತಿಗಳು ಅಂತಾರೆ,
ಅಲ್ಪಸಂಖ್ಯಾತರು ಅಂತಾರೆ. ಇವೆಲ್ಲ 1931 ಯಾವುದೋ ವರದಿ ಇಟ್ಕೊಂಡಂತೆ ನಾವು ಮತ್ತೆ ಮತ್ತೆ ಅದನ್ನೇ ಬಳಸ್ಕೊಂಡಂತೆ ರಾಜಕೀಯ ಹಂಚಿಕೆ ಮಾಡ್ತಾ ಇತ್ತು ಅಂದರೆ ಇದು ಯಾವ ನ್ಯಾಯ? ಅರಸು ಕಾಲಕ್ಕೆ ಸಿಕ್ಕ ನ್ಯಾಯ ಏನು ಸರ್? ಸಾಮಾಜಿಕ ನ್ಯಾಯ ಅರಸು ಕಾಲಕ್ಕೆ ಮೀಸಲಾತಿ ಇಲ್ಲದೆ ಕೊಟ್ರಲ್ಲ, ಅದು ರಾಜಕೀಯ ಇಚ್ಛಾಶಕ್ತಿಯಿಂದನೇ ದೇವರಾಜ ಅರಸು ಅವ್ರು ಕೊಟ್ರಲ್ಲ ಸರ್. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಅರಸುಗಿದ್ದದ್ರಿಂದಾಗಿ ಅದು ಸಾಧ್ಯವಾಯಿತು. ಜೊತೆಗೆ ಅಷ್ಟೆಲ್ಲದಕ್ಕೂ ಕೂಡ ತುರ್ತು ಪರಿಸ್ಥಿತಿ ಅವರಿಗೆ ಅನುಕೂಲಕರವಾಗಿ ಬಂತು. ಅವೆಲ್ಲವನ್ನು ಅನುಷ್ಠಾನಕ್ಕೆ ತರೋದಕ್ಕೆ ತುರ್ತು ಪರಿಸ್ಥಿತಿಯೂ ಕೂಡ ಅನುಕೂಲಕರವಾಗಿ ಬಂತು. ಅದನ್ನು ಅವರು ಸದುಪಯೋಗ ಮಾಡ್ಕೊಂಡು ಜಾತಿ ವ್ಯವಸ್ಥೆಯನ್ನು ಮುರಿಲಿಕ್ಕೆ ಅಲ್ಲಿ ಕರ್ಪೂರಟ್ ಹಾಕೋರು ಮಾಡ್ಕೊಂಡ್ರು, ಇಲ್ಲಿ ಇವ್ರು ಮಾಡಿಕೊಂಡ್ರು ಅಲ್ಲಿ. ಸರಿ, ಇದು ರಾಜಕಾರಣದ ವ್ಯವಸ್ಥೆ ಆಚೆಗೆ ನೀವಿಷ್ಟು ಸಾಹಿತ್ಯ, ಮುಖ್ಯವಾಗಿ ಶರಣ ಚಳವಳಿ, ನಿಮ್ಮನ್ನು ಭಾಳ ಆಳವಾಗಿ ಕಾಡಿದ ಶರಣ ಚಳವಳಿ, ಇದ್ರ ಜೊತೆಗೆ ನೀವು ಒಬ್ಬ ಅತ್ಯುತ್ತಮ ಕವಿಯೂ ಹೌದು. ಆ ಕಾವ್ಯದ ಮೇಲೆ ನಿಮಗೆ ಉಂಟಾದ ಪ್ರಭಾವ ವಚನಕಾರರದೋ ಅಥವಾ ಜನಪದೀಯರದೋ? ನನಗೆ ಜಾನಪದದ ವಿದ್ಯಾರ್ಥಿ ನಾನು, ವಚನದ ವಿದ್ಯಾರ್ಥಿ ನಾನು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಕೃಷಿಕ ಮೂಲದಿಂದ ಬಂದವನು ನಾನು. ಬಡತನದ ಅರಿವು ಇವೆಲ್ಲ ಇದ್ದಿದ್ದೇನೆ ನಮ್ಮಗಳಿಗೆ. ಚಾಲೆಂಜ್ಗಳ ಎದುರಿಗೆ ಬದುಕನ್ನು ಕಟ್ಟಿಕೊಳ್ಬೇಕಾದಂಥ ವಾತಾವರಣದಲ್ಲಿ ಬೆಳೆದು ಬಂದದ್ದು. ಈ ಹಿನ್ನೆಲೆಯಲ್ಲೇನೇ ಸಾಹಿತ್ಯಿಕವಾಗಿ ಕೆಲವು ಪ್ರಭಾವಗಳು ಬಂದು ನಾನು MA ಓದುವ ಹೊತ್ತಿನೊಳಗೆ ಇದ್ದಂಥ ನವ್ಯದ ಉತ್ಕರ್ಷಾವಸ್ಥೆಯ ಸ್ಥಿತಿ ಇದೆಯಲ್ಲ, ನನ್ನನ್ನು ಒಂದು ರೀತಿ ದಿಕ್ಕೆಡಿಸ್ತು. ಬರೆಯೋದನ್ನೇ ಬಿಟ್ಟೆ. ಅದಕ್ಕೆ ಪ್ರಭಾವಿತರಾಗಲಿಲ್ಲ ನೀವು? ಅಲ್ಲ, ದಿಕ್ಕೆಡಿಸ್ತು ಅಂದರೆ ಏನೋ ಹೇಳ್ತಾರೆ, ಇದೇನೋ ಅನಾಥ ಪ್ರಜ್ಞೆ ಅಂತಾರೆ, ಇವೆಲ್ಲ ಬಂತು. ನಮ್ಮೆಲ್ಲ ವೈಯಕ್ತಿಕ ನೆಲೆ ನಿಮ್ಗೆ ಇಷ್ಟ ಆಗಲಿಲ್ಲ. ಆದರೆ ನನ್ನನ್ನು ತಳಮಳ ಹುಟ್ಟಿಸ್ತು. ಆದರೆ ಅಲ್ಲಿ ಭಾಷಾ ಬಳಕೆಯನ್ನು ಕುರಿತಂತೆ ಇದ್ದ ಒಂದು ಎಚ್ಚರ ಇತ್ತಲ್ಲ, ಲೋಲುಪತೆ ಇಲ್ಲದ ಪದಮೈತ್ರಿಯ ಅರ್ಥ, ಪದಮಿತಿಯ ಅರ್ಥ, ಅವೆಲ್ಲವೂ ಕೂಡ ನನ್ನನ್ನು ಪ್ರಭಾವಿಸ್ತು. ಆದರೆ ಅವ್ರು ಹೇಳ್ತಿದ್ದ ವಿಚಾರಗಳಿದ್ವಲ್ಲ, ನನ್ನ ನೆಲಕ್ಕೆ ಸಂಬಂಧಪಟ್ಟಿದ್ದಲ್ಲ. ನನ್ನ ನೆಲದ ಸಮಸ್ಯೆಗಳೇ ಬೇರೆ ಇದ್ದಾವೆ. ಪರಕೀಯತೆ ಅನಿಸ್ಬಿಡ್ತು. ಇದು ಏನಿದು? ಯಾಕೆಂದರೆ ನಾವು ಸಮೂಹನಿಷ್ಠವಾಗಿ ಯೋಚನೆ ಮಾಡೋ ಜನಕ್ಕೆ ವ್ಯಕ್ತಿನಿಷ್ಠ ನೆಲೆಯೊಳಗೆ ಏನೇನು ಕನ್ವರ್ಕೊಂಡು ಕೂತ್ಕೊಂಡ್ರೆ ಇದು ಎಲ್ಲಿದು? ಅದಕ್ಕೇನೆ ನಾನು MAಗೆ ಬರೋದಕ್ಕೆ ಮುಂಚೆ ಬರೀತಾ ಇದ್ದವನು MAಗೆ ಬಂದ ನಂತರ ಬರವಣಿಗೆನೇ ಬಿಟ್ಟೆ. ಆದರೆ ಟೀಚಿಂಗಿಗೆ ತೊಡಗಿದ ನಂತರದೊಳಗೆ ನನಗೆ ಎಲ್ಲ ಟೆಕ್ಸ್ಟ್ಗಳ ಮುಖೇಣವಾಗಿ ವಿದ್ಯಾರ್ಥಿಗಳ ನಡುವೆ ಅದಕ್ಕೆ ಅನುಸಂಧಾನ ಮಾಡೋದಕ್ಕೆ ತೊಡಗಿದಂತೆ ನನ್ನ ಬದುಕು, ನನ್ನ ದಾರಿ, ನಮ್ಮ ಬದುಕು, ನಮ್ಮ ದಾರಿ, ಇದು ಗೊತ್ತಾಗ್ತಾ ಬಂತು. 1980ರಿಂದ ಶುರು ಮಾಡಿಕೊಂಡ ರಚನೆ ಇವತ್ತಿನವರೆಗೂ ಕೂಡ ನನ್ನೇನು ನಿಲ್ಲಿಸಿಲ್ಲ. ನಿಮ್ಮ ನೆಲೆ ಯಾವುದು? ನವ್ಯದ್ದು ಸಾಮೂಹಿಕ ನೆಲೆ? ಬದುಕುನಿಷ್ಠ ನೆಲೆ. ನಾನು ಬದುಕುನಿಷ್ಠ ನೆಲೆ, ಬದುಕುನಿಷ್ಠವಾದವು. ಆಮೇಲೆ ಮೊದಲೆಲ್ಲ ನವ್ಯದ ಪ್ರಭಾವದಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆ ಪ್ರಭಾವ ನನ್ನ ಕಾವ್ಯದಲ್ಲಿ ಸಾಕಷ್ಟು ಬಂದಿದೆ. ಕ್ಲಿಷ್ಟತೆ ಅನ್ನೋದು ಸಹಜವಾಗೇ ಅಲ್ಲಿ ಬಂದುಬಿಟ್ಟಿದೆ. ಆದರೆ ಇತ್ತೀಚೆಗೆ ನನಗೆ ಅಯಾಚಿತವಾಗಿ ಬರುತ್ತೆ. ನೆನ್ನೆನೂ ಕೂಡ ನನಗೆ ಹೆಚ್ಚಿನದಾಗಿ ನನಗೆ ಕೆಲವು ಕನಸುಗಳು ಕಾಡ್ತವೆ. ಕನಸುಗಳು ಕಾಡಿದಂತೆ ಆ ಕನಸುಗಳು ತಕ್ಷಣದಲ್ಲಿ ಅದಕ್ಕೆ ರೂಪ ಕೊಟ್ಬಿಡ್ತೀನಿ. ಅವೆಲ್ಲವೂ ಹೆಚ್ಚಿನದಾಗಿ ಪೊಯಿಟ್ರಿ ರೂಪವೇ. ಅಂದರೆ ಕನಸಿನಾಗಿ ಕಾಡೋದು, ಕನಸಿನಲ್ಲೇ ಕಾಡೋದು ಅಥವಾ ಭಾವಲೋಕದಲ್ಲಿ ಕಾಡೋದು? ಭಾವಲೋಕದಲ್ಲಿ ಕಾಡೋದಲ್ಲ, ಸಮಸ್ಯೆಗಳು ಕೂಡ ಕನಸಾಗಿ ಬರಬಹುದಲ್ವೇ. ಪುಟ್ಟಪ್ಪನವ್ರು ಹೇಳ್ತಾರೆ, ಸ್ವಪ್ನಗಳು ಸುಪ್ತ ಚಿತ್ತದ ವಾಣಿ ಅಂತ. ನಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿರ್ತೀವೋ ಅದು. ಈಗ ನೆನ್ನೆನೇ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಕಾರ್ನಾಡ್ರು. ನಾನು 70ರ ದಶಕದೊಳಗೆ ಕಾರ್ನಾಡ್ರ ಜೊತೆಯಲ್ಲಿ ಒಂದಷ್ಟು ಓಡಾಡಿದ್ದವನು. ಮಧ್ಯೆ ಸಂಬಂಧ ಇದಾಗಿ ಹೋಗಿತ್ತು. 2005-6ರಲ್ಲಿ ಮತ್ತೆ ಒಂದು ಸ್ವಲ್ಪ ಸಂಪರ್ಕಕ್ಕೆ ಬಂದರು. ಅದು ನಮ್ಮ ಬೆಂಗಳೂರಿಗೆ ಬಂದಮೇಲೆ ಬಂದಿತ್ತು. ಆನಂತರದಲ್ಲಿ ಅವರ ಅಷ್ಟು ಸಂಪರ್ಕ ಇರಲಿಲ್ಲ. ಇದ್ದಕ್ಕಿದ್ದಾಗೆ ನನಗೆ
ರಾತ್ರಿ ಕನಸಿನಲ್ಲಿ ಬಂದರು. ಅದು ಹೇಗೆ ಅಂತ ಭಾಳ ವಿಚಿತ್ರವಾದ್ದು. ಎಷ್ಟು ನಿಚ್ಚಳವಾದ ನೋಟದ ಕನಸು ಅಂತಂದರೆ, ನನ್ನ ಒಂದು ಕವನನೇ ಬರೆದಿದ್ದೀನಿ. ಅದು ವಾಟ್ಸಪ್ಗೆ ಹಾಕಿದಾಗ ಭಾಳಷ್ಟು ಜನ ಏನು ಭಾಳ ಇದಾಗಿ ಮಾತನಾಡ್ದಂಗೆ ಇದೆಯಾ ಅವ್ರ ಜೊತೆಯಲ್ಲಿ ಅಂತ ಮಾತನಾಡ್ತಲೇನೇ ಅದು ಸುಮ್ಮನೆ ನಿಮಗೆ ಕನಸು ಹೇಳ್ತೀನಿ ಹೇಗೆ ಅನ್ನೋದಕ್ಕೆ. ನಾನು ಕೋಣೆ ಒಳಗಿದ್ದೆ ಅಡುಗೆ ಮನೆಯಲ್ಲಿ. ಅದು ನಮ್ಮ ಹಳೆ ಮನೆ, ಹಳ್ಳಿ ಮನೆ. ಆ ಮನೆಯೂ ನಿಮಗೆ ಸ್ಪಷ್ಟವಾಗಿ ಬಂತು? ನಮ್ಮ ಹಳ್ಳಿ ಮನೆ ಪೂರ್ತಿ. ಹೊರಗಡೆಗೆ ತೆಂಗಿನ ಗರಿ ಚಾಪೆ ಇದೆ, ನಿಮಗೆ ಗೊತ್ತಿರಬೇಕು. ತೆಂಗಿನ ಗರಿ ಚಾಪೆ ಮೇಲೆ 4 ಜನ ರಾಗಿ ಇದು ಮಾಡ್ತಾ ಕೂತಿದ್ದಾರೆ, ಮೊರ ಎಲ್ಲ ಇಟ್ಕೊಂಡು. ಅಲ್ಲಿ ಇಡಗಲೈತೆ, ಎಲ್ಲ ಇದೆ. ಆಮೇಲೆ ಇಬ್ಬರು ಹೆಣ್ಮಕ್ಳು ದನಿ, ಹೊರಗಿನವ್ರದ್ದು ಯಾರ್ದೋ ಬೇರೆಯವ್ರದ್ದು ದನಿ ಕೇಳಿಸ್ತು. ಕೋಣೆಯಿಂದ ಹೊರಗೆ ಬಂದೆ. ನೋಡ್ತೀನಿ ಕಾರ್ನಾಡ್ರು ಕೂತಿದ್ದಾರೆ. ಏನಿಲ್ಲಿ ಅಂತಂದು. ಆಮೇಲೆ ಅವರು ಹೇಳಿದರು, ಕ್ಷಮಿಸಿ ಇಲ್ಲೆಲ್ಲ ಕಸ ಇದು ಬಿದ್ದಿದೆ ಅಂತಂದು ನಾನು ಏನೋ ಹೇಳೋದು. ಅದಕ್ಕೆ ಯಾಕೆ ಒದ್ದಾಡ್ತೀಯ, ಇಷ್ಟೆಲ್ಲ ಇಲ್ದಿದ್ರೆ ರೈತಾಪಿ ಕುಟುಂಬ ಅಂತ ಅನ್ನಿಸ್ಕೊಳುತ್ತಾ ಅಂತಂದರು. ಆ ಮಧ್ಯದಲ್ಲೇ ನಾನು ಕೇಳಿದೆ, ಕಾಫಿ ನಡೀತದ ಅಂದೆ. ಸಾಧ್ಯವಾದರೆ ಟೀ ಕೊಡು ಅಂದರು. ನಾನು ನೆನ್ನೆಯಿಂದ ತಂದ ಹೊಸ ಪಟ್ಟಣ ಅದು ನೆನಪಿಸ್ಕೊಂಡೇನೆ ಟೀ ಮಾಡೋದಕ್ಕೆ ಹೋದೆ. ಬಿಸಿನೀರಿಟ್ಟೆ, ಟೀ ಸೊಪ್ಪು ಹಾಕಿದೆ. ಅವ್ವ ರಾಗಿ ಮಾಡ್ತಾ ಕೂತಿದ್ದಾಳೆ. ಹಾಲು ಎಲ್ಲೈತೆ ಅಂತ ಕೇಳೋಕ್ಕೆ ಅಂತ ಬಂದೆ. ಬಂದು ನೋಡಿದರೆ ಅವರೂ ಇಲ್ಲ, ಇವರೂ ಇಲ್ಲ, ಯಾರೂ ಇಲ್ಲ, ಎಲ್ಲ ಬಯಲು. ಇದು ಚಿತ್ರ. ಇದೇನು ಹೇಳುತ್ತೆ ನನಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಕನಸು ಕೂಡ ಒಂದು ರೂಪಕವೇ ನನಗೆ. ಆ ರೂಪಕ ಇದೆಯಲ್ಲ, ವಿಸ್ಡಮ್ ಸ್ಪೀಕ್ಸ್ ಥ್ರೂ ಮೆಟಫರ್ ಅಂತ. ಇಡೀ ಅವರು ಕನಸಿನಲ್ಲಿ ಬಂದದ್ದು ಅಲ್ಲಿ ಇಡೀ ವಿವರಗಳಿದ್ದಾವಲ್ಲ, ಆ ವಿವರಗಳೆಲ್ಲವೂ ರೂಪಕಗಳೇ. ಕೊನೆಯಲ್ಲಿ ಬಯಲಾಗಿದ್ದಿದೆಯಲ್ಲ, ಬಯಲಾಗಿದ್ದು ರೂಪಕವೇನೆ. ಬಹುಪಾಲು ಇತ್ತೀಚೆಗೆ ಈ ಥರದ ಕನಸುಗಳು ನನಗೆ ಜಾಸ್ತಿ ಬೀಳ್ತಾ ಇದ್ದಾವೆ. ಅಂದರೆ ನಿಮ್ಮ ಅಂತಃಸತ್ವ ಆಲೋಚನಾ ಕ್ರಮ ಕಳ್ಕೊಂಡಂಥ ಹಳವಂಡ ಇದ್ದರೂ ಇರ್ಬೋದು ಸರ್. ವರ್ತಮಾನದಲ್ಲಿ ಅದನ್ನೆಲ್ಲ ಕಳ್ಕೊಂಡಿವಲ್ಲ. ಇವತ್ತಿನ ಜನ್ರೇಷನಲ್ಲಿ ನೀವು ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಯಲಾಗ್ಬಹುದಲ್ಲ, ಬಯಲಾಗ್ಬೋದು. ನೀವು ಇವತ್ತು ನಾವೆಲ್ಲ ಎಲ್ಲಿಗೆ ಹೋಗ್ತೀವಿ? ಬಯಲಿಗೆ ಹೋಗ್ತೀರಿ ನಿಜ. ನೀವಿವತ್ತು ಪಟ್ಟಣಕ್ಕೆ ಬಂದಿರಿ. ಪಟ್ಟಣದಲ್ಲಿ ಕುಂತು ಹಳ್ಳಿಯ ಕನಸುಗಳನ್ನು ಕಾಣೋದು ಹೊರತಾಗಿ ಹಳ್ಳಿಯಲ್ಲಿ ನೀವಿಲ್ಲ, ನಿಮ್ಮ ಅಸ್ತಿತ್ವ ಅಲ್ಲಿಲ್ಲ. ಹೌದು, ಅದು ಒಂದು ಕನಸಿನ. ಎಲ್ಲವೂ ಬರ್ತವೆ, ಕಳ್ಕೊಂಡಿದ್ದೆಲ್ಲ ಇಲ್ಲಿ ಬರ್ತವೆ, ನಮ್ಮನ್ನು ಕಾಡ್ತವೆ, ಕರಗ್ತವೆ. ಈ ಸ್ಥಿತಿದು. ಹೀಗೆ ನನಗೆ ಎಷ್ಟೋ ಈ ಥರದವಿವೆ. ಅದಕ್ಕೆ ಸಂಬಂಧಗಳನ್ನು ಕುರಿತು ಜಾಸ್ತಿ ಯೋಚನೆ ಮಾಡ್ತೀನಿ ನಾನು. ಆ ಸಂಬಂಧಗಳ ಸೂಕ್ಷ್ಮಗಳ ನೆಲೆಯೊಳಗೆ ನನ್ನ ಕವಿತೆ ಹುಟ್ಟುತ್ತೆ. ಇತ್ತೀಚಿಗನಕ ನನಗೆ ಈ 10 ವರ್ಷಗಳ ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿ ರೋಸಿ ಹೋದ ರೀತಿಯೊಳಗೆ ಕವಿತೆ ಹುಟ್ಟಿವೆ. ನಾನು ಅವುಗಳನ್ನು ಕಾವ್ಯ ಅನ್ನೋದಕ್ಕಿಂತ ನನ್ನ ರಾಜಕೀಯ ಸ್ವಗತಗಳು ಅಂತ ಅಂದ್ಕೊಂಡಿದ್ದೆ. ರಾಜಕೀಯದ ಜೊತೆಗಳಲ್ಲಿ ನನ್ನ ಪ್ರತಿಕ್ರಿಯಾತ್ಮಕ ರಚನೆಗಳು ಅಂತಲೇ ಕರಿತೀನಿ ನಾನು. ನಿಮ್ಮ ಎಲ್ಲ ಪ್ರತಿಭೆ, ನಿಮ್ಮ ಚಿಂತನೆ ಎಲ್ಲದಕ್ಕೂ ಸಿಗಬಹುದಾದ ಸ್ಥಾನಮಾನಗಳು, ಪ್ರಶಸ್ತಿಗಳು ನಿಮಗೆ ಸಿಕ್ಕು ಅನ್ನುವಂಥ ಸಂತೃಪ್ತಿ ಇದೆಯಾ ಸರ್? ನನಗೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಯೋಚನೆ ಮಾಡಲಿಲ್ಲ ಅಂದು ಬಂದ್ವಲ್ಲ ಸರ್ ಅವು? ಇಲ್ಲ, ಬರ್ತವೆ. ಬಂದಾಗ ಬಹಳ ಸಂಕೋಚದಲ್ಲೇ ನಾನು ತಗೊಂಡಿದ್ದೀನಿ. ಯಾಕೆಂದರೆ ನನಗಿಂತಲೂ ಅರ್ಹರಾದವರು ಸರ್. ವ್ಯಕ್ತಿ ಐಡೆಂಟಿಟಿ ಹೇಳಬೇಕಾದ್ರೆ ನಾವು ಪರಿಚಯದ ಸ್ವರೂಪದಲ್ಲಿ ಹೇಳ್ತೀವಿ. ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದು, ಈ ಎಲ್ಲ ನಮ್ಮ ಉಪಾಧಿಗಳಿದಾವಲ್ಲ, ಆ ಉಪಾಧಿಗಳು ವ್ಯಕ್ತಿಯನ್ನು ಎತ್ತರಕ್ಕೆ ಏರಿಸೋದಿಲ್ಲ ನಿಜ, ಅದು ಪೂರಕವಾಗಿರ್ತಾವೆ. ನಮಗೆ ಎಸ್ ಸಿದ್ದರಾಮಯ್ಯನವರು ಭಾಳ ದೊಡ್ಡ ಚಿಂತಕ, ಕವಿ, ಸಹೃದಯರು ಅಂತ ಇಷ್ಟು ಕಾಣ್ತದೆ.
ಎಂದೂ ನನಗೆ ಆ ಥರ ಅಂದ್ಕೊಂಡೇ ಇಲ್ಲ ನಾನು. ನಾವು ಯಾವತ್ತೂ ನಿಮ್ಮನ್ನು ಹಂಗೆ ಅಧಿಕಾರದಲ್ಲಿ ಕೂತಾಗೂ ಹಂಗೆ ಅನಿಸಿಲ್ಲ ನಮಗೆ. ನೀವು ಅದನ್ನು ನೀವು ಅಭಿವೃದ್ಧಿ ಪ್ರಾಧಿಕಾರದ ಆಫೀಸ್ನಲ್ಲಿ ಕುಂತಾಗೂ ನಮ್ಗೆ ಹಂಗೆ ಅನಿಸಿಲ್ಲ. ಅದನ್ನ ಕೇಳ್ತಾ ಇದ್ದಾಗ ಸಂಕೋಚ ಜಾಸ್ತಿ ಆಗುತ್ತೆ ಹೊರತು ನನ್ನೊಳಗೆ ಚುಚ್ಚೋದು ಜಾಸ್ತಿ ಆಗುತ್ತೆ ಹೊರತು ಎಂದೂ ನನಗೆ ಹೆಮ್ಮೆ ಅಂತ ಅನ್ನೋದು ಬಂದಿಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ. ಮೊನ್ನೆ ಗುಲ್ಬರ್ಗಾದಲ್ಲಿ ಶರಣಗೌಡ ಪಾಟೀಲರು ಅಂತ ನಿಮಗೂ ಗೊತ್ತಿರೋರು ಅವರು. ಗುಲ್ಬರ್ಗಕ್ಕೆ ಹೋದಾಗ ಒಂದು ಮಾತು ಹೇಳಿದರು, ಸರ್ ಈಗ 10 ವರ್ಷದಿಂದ ನಾನು ನಮ್ಮ ಅಪ್ಪನ ಹೆಸರಿನಲ್ಲಿ ಬಸವ ಪ್ರಶಸ್ತಿ ಕೊಡ್ತಾಯಿದ್ದೀನಿ, ಭಿನ್ನವಾಗಿ ಕೊಡ್ತಾಯಿದ್ದೀನಿ, ಒಂದು 5 ಗ್ರಾಮ್ ಚಿನ್ನ ಮತ್ತು ಬೇರೆ ಬೇರೆ ಇದ್ರದ್ದು ದಯಮಾಡಿ ಅಂತಂದರು. ತಕ್ಷಣದಲ್ಲಿ ನನಗೆ ಅನ್ನಿಸ್ತು, ನಮಗೆ ದೊಡ್ಡ ಪರಂಪರೆಯ ಪ್ರತೀಕವಾಗಿರುವಂಥ ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯನವರು ಪಂಪ ಪ್ರಶಸ್ತಿ ಸಿಕ್ಕಿಲ್ಲ, ನಾಡೋಜ ಸಿಕ್ಕಿಲ್ಲ, ಏನು ಒಂದಿಷ್ಟು ಸಾಧನೆನೇನ್ರಿ ಅವರದ್ದು. ವ್ಯಾಕರಣದ ಬಗ್ಗೆ, ಛಂದಸ್ಸಿನ ಬಗ್ಗೆ, ಕಾವ್ಯಮೀಮಾಂಸೆ ಬಗ್ಗೆ, ಶರಣರ ಬಗ್ಗೆ, ಶೂನ್ಯ ಸಂಪಾದನೆಗಳ ಬಗ್ಗೆ ಅವರು, ಮತ್ತು ಪೊಯಿಟ್ರಿ ಅವ್ರು ಬರೆದದ್ದು ಬಹಳ ಅದ್ಭುತವಾದ್ದು. ಜೊತೆಗೆ ಎಷ್ಟು ಪಾರದರ್ಶಕವಾಗಿ ಬದುಕಿದ ಮನುಷ್ಯ ಅಂದರೆ, ಕನ್ನಡ ಇದು ಕಾಲೇಜು ಅಭಿವೃದ್ಧಿ ಇದು ಕಾಲೇಜೇಟ್ ಎಜುಕೇಷನ್ ಕಾಲೇಜು ಶಿಕ್ಷಣ ಇಲಾಖೆ ಇದೆಯಲ್ಲ, ಅಲ್ಲಿಗೆ ಡೈರೆಕ್ಟ್ರಾಗಿ ಬಂದಾಗ ಯಾರೋ ಒಬ್ಬ ಪತ್ರಕರ್ತ ಪ್ರಶ್ನೆ ಹಾಕ್ತಾನೆ. ಯಾಕೆಂದರೆ ಅದಕ್ಕಿಂತ ಮುಂಚೆ ಭ್ರಷ್ಟತೆ ಸ್ವಲ್ಪ ಗದ್ದಲಾಗಿತ್ತು. ಅವರು ಒಂದು ಮಾತು ಹೇಳ್ತಾರೆ, ದೇವರೇ ಬಂದರೂ ನನ್ನನ್ನು ಭ್ರಷ್ಟನನ್ನಾಗಿ ಮಾಡಲಾರ. ಬಹಳಷ್ಟು ಜನಕ್ಕೆ ಅದು ಅಹಂಕಾರದ ಮಾತು ಅನ್ನಿಸ್ತು. ಹೌದು, ಅದು ಅಹಂಕಾರದ ಮಾತೆ. ಆದರೆ ಆ ಹೇಳುವ ನೈತಿಕ ಧೈರ್ಯ ಇದೆಯಲ್ಲ, ಅದು ಮೆಚ್ಚಬೇಕಾಗ್ತದೆ. ಹಾಗೆ ಬದುಕಿದ್ರು ಅವರು. ಅಂಥ ಮನುಷ್ಯನಿಗೆ ಏನೂ ಸಿಗಲಿಲ್ಲ. ನಾನು ಅವ್ರಿಗೆ ಹೇಳಿದೆ, ಆಯಿತು ಸರ್ ಅವರಿಗೆ ಕೊಡ್ತೀವಿ ಅಂತಂದು ಅವರಿಗೆ ಅದು ಇದಾಗಿದೆ. ನನಗೆ ಬಹಳ, ನಾನು ತಗೊಂಡಿದ್ದಕ್ಕಿಂತ ಹೆಚ್ಚಿನ ಸಂತೋಷ ನನಗಾಯಿತು ಅವ್ರ ಬಗ್ಗೆ. ಇವತ್ತೂ ಕೂಡ ಬೇರೆ ಬೇರೆ ವಿಷಯ ಕುರಿತು ಮಾತನಾಡಬೇಕಾದಾಗ ಮರುತ್ತಾರೆ. ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು, ಛಂದಸ್ಸಿಗೆ, ಕಾವ್ಯಮಾಂಸಕ್ಕೆ ಸಂಬಂಧಪಟ್ಟಂಥದ್ದು ಬಂದ ಪುಂಖಾನುಪುಂಖವಾಗಿ ಉಕ್ತಿಗಳನ್ನು ಹೇಳ್ತಾರೆ. ಸ್ಟೇಟ್ಮೆಂಟ್ಸ್ ಇದಾವಲ್ಲ, ಅವ್ರು ಕಂಠಪಾಠ ಮಾಡಿಕೊಂಡ್ರು ಅವೆಲ್ಲ ಹೇಳ್ತಾ ಹೋಗ್ತಾರೆ. ಅದು ವಿದ್ವತ್ತು, ಅದು ತಾದಾತ್ಮ್ಯತೆ, ನಿಷ್ಠೆ ಅಂತನ್ನೋದು, ವೃತ್ತಿನಿಷ್ಠೆ ಅನ್ನೋದು ಇದೆಯಲ್ಲ, ವೃತ್ತಿನಿಷ್ಠೆ ನಮ್ಮ ಶರಣರಿಂದ ಬಂದಿರೋದು ಅದೆಲ್ಲದೂ ಕೂಡ. ಅದು ನಮಗೆ ಹಂಗೆ ನೋಡ್ಕೊಂಡ್ರೆ ನಮ್ಮ GSS ದೊಡ್ಡ ಮಾದರಿ. ಜೆ ಶಿವರುದ್ರಪ್ಪನವ್ರು ಇದ್ದಾರಲ್ಲ, ರಾಷ್ಟ್ರಕವಿಗಳು. ಇವತ್ತೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ನನಗೆ ದೊಡ್ಡ ಗುರು ಅಂದರೆ ಶಿವರುದ್ರಪ್ಪನವರು ತಾವೀಗ ಪ್ರಸ್ತಾಪ ಮಾಡಿದಂಥ ಅವರು ಪ್ರೊಫೆಸರ್ ಸಿದ್ಧಲಿಂಗಯ್ಯ ಅವರನ್ನು ನೋಡ್ಕೊಂಡಿರೋದು, ಇವರನ್ನು ಹತ್ತಿರದಲ್ಲಿದ್ದು ನೋಡಿ ಬದುಕಿರೋದು. ಸರ್, ತಾವು ತಮ್ಮ ಪ್ರೇರಣಾ ಶಕ್ತಿಯಾಗಿ ಪ್ರೊಫೆಸರ್ ಸಿದ್ಧಲಿಂಗಯ್ಯನವ್ರನ್ನ, GS ಶಿವರುದ್ರಪ್ಪನವ್ರನ್ನ, ಹಾಗೆ ಅಧ್ಯಯನದ ಸಂದರ್ಭದಲ್ಲಿ ಕುವೆಂಪು ಅವ್ರನ್ನ ಉದಾಹರಿಸಿದ್ರಿ. ಇವತ್ತು ಆ ರೀತಿ ಮೌಲಿಕವಾಗಿರುವಂಥ ಬದುಕನ್ನು ಸಾಗಿಸ್ತಾ ಇರೋರ ಸಂಖ್ಯೆ ಕಡಿಮೆ ಆಗಲಿಕ್ಕೆ, ಮತ್ತು ಈ ಪ್ರಶಸ್ತಿಗಳ ಲಾಭಿ, ಇದರ ಅಟ್ಟಹಾಸ ಸಮರ್ಪಕ ಮತ್ತು ಪೂರಕ ಅಂತ ಅನ್ನಿಸ್ತದೆ ಸರ್ ನಿಮಗೆ? ಇಲ್ಲ, ನಮ್ಮಲ್ಲಿ ಸಾಂಸ್ಕೃತಿಕ ರಾಜಕಾರಣ ಇದೆಯಲ್ಲ, ಅದು ಆ್ಯಕ್ಚುಯಲ್ ರಾಜಕಾರಣಕ್ಕಿಂತ ತುಂಬ ಘೋರವಾದ್ದು. ಅದು ಒಳಗಿದ್ದವರಿಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಈ ಗುಂಪು ಕಟ್ಟುವ ಜನ, ಮತ್ತು ಜಾತ್ಯತೀತ ಅಲ್ಲ ಅಂತಲೇ ಜಾತಿಯನ್ನು ಪೋಷಿಸುವ, ಜಾತೀಯತೆಯನ್ನು ಬೆಳೆಸುವ ಜನ ಇದ್ದಾರಲ್ಲ, ಇದು ಹಿಪೋಕ್ರಸಿ. ಇದು ಅಂಥ ಹಿಪೋಕ್ರಸಿಯ ಕಾರಣದಿಂದಲೇ ಈ ಹೊತ್ತು ಪ್ರಶಸ್ತಿಗಳನ್ನು ಕುರಿತು ಚಂಪಾ ಅವರು ಒಂದು ಮಾತು ಹೇಳೋರು, ಇದು ಪಡ್ಕೊಂಡಿದ್ದು ಹೊಡ್ಕೊಂಡಿದ್ದು ಅಂತ. ಪಡ್ಕೊಳ್ಳೋದು ಬೇರೆ, ಈ ಹೊಡ್ಕೊಳ್ಳೋದು ಇದೆಯಲ್ಲ, ಹೊಡ್ಕೊಳ್ಳೋದು ನಿರಂತರವಾಗಿ ಹೊಡ್ಕೊಳ್ಳೋ ಪರಂಪರೆನೇ ಜಾಸ್ತಿ ಆಗಿದೆ. ಆದರೆ ಯಾವುದೇ ಪ್ರಶಸ್ತಿ ಯಾವುದೇ ವ್ಯಕ್ತಿಗೆ ಬಂದಾಗ
ಅವನಿಗೆ ಸಂಕೋಚ ಜಾಸ್ತಿ ಆಗಬೇಕು. ತನ್ನನ್ನು ಕುರಿತು ನಾನು ಇದಕ್ಕೆ ಅರ್ಹನೇ ಅಂತನ್ನೋದನ್ನು ಪದೇ ಪದೇ ಕೇಳ್ಕೊಳ್ಬೇಕು. ಆತ್ಮವಿಮರ್ಶ ಮಾಡ್ಕೋಬೇಕಂತೀರಿ? ಖಂಡಿತ. ಅವನೇ ಭಯಂಕರ ಲಾಬಿ ಮಾಡಿ ತೊಗೊಂಡ್ಮೇಲೆ ಅದು ಸಾಧ್ಯತೆ ಹೆಂಗಿರ್ತದೆ ಸರ್? ಲಾಬಿ ಮಾಡಿ ತಗೊಂಡವ್ರಿಗೆ ಇದು ಅನ್ವಯಿಸೋದೇ ಇಲ್ಲ. ಅಯಾಚಿತವಾಗಿ ಕೆಲವು ಸಾರಿ ಬಂದಿರುತ್ತಲ್ಲ, ಅವ್ರಿಗಾದರೂ ಇದು ಅನ್ವಯಿಸುತ್ತೆ. ಅವ್ರಿಗಾದ್ರೂ ಕೂಡ ಇದು ಚುಚ್ಚಬೇಕು. ಚುಚ್ಚಿದಾಗ ಬಹಳ ಸಂಕೋಚದಲ್ಲೇ ಇರ್ತಾರೆ ಅಂತ ನನಗನ್ಸುತ್ತೆ. ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗಬೇಕು, ಏನು ಮೊತ್ತ ಹೆಚ್ಚಾಗಿದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಇದು ಇತ್ತೀಚಿನ ದಿನಗಳಲ್ಲಿ ಮೊತ್ತ ಜಾಸ್ತಿ ಆಗ್ತಾ ಇದೆ, ಮೌಲ್ಯ ಕುಸಿತಾ ಇದೆ. ಒಂದು ಇದು ಬಹಳ ಒಳ್ಳೆ ಬೆಳವಣಿಗೆ ಅಲ್ಲ. ಜೊತೆಗೆ ಬೇಕಾದಷ್ಟನ್ನು ಹೇಳಬಹುದು. ಏನು ನಮ್ಮ ಪ್ರಜಾಪ್ರಭುತ್ವದೊಳಗೆ ಸಂಖ್ಯೆನೂ ಜಾಸ್ತಿ ಇದೆ, ಒಂದು ರೀತಿಯಲ್ಲಿ ಇನ್ನೂ ಪ್ರಶಸ್ತಿಗಳು ಇವು ಜಾಸ್ತಿ ಆದಷ್ಟು ಕೂಡ ಅದೇನು ಸಂಪನ್ಮೂಲನೂ ಜಾಸ್ತಿ ಆಗಿದೆ. ಅದಕ್ಕೇನು ನೀವು ಇದು ಮಾಡಬೇಕಾದಿಲ್ಲ ಅಂತ. ಆದರೆ ಎಲ್ಲೇ ಆಗಲಿ ಯಾವುದೇ ಆಗಲಿ ಗುಣಾತ್ಮಕತೆಯನ್ನು ಉಳಿಸಿಕೊಂಡಾಗ ಮಾತ್ರ ಆ ಪ್ರಶಸ್ತಿಗೆ ಮೌಲ್ಯ ಇರುತ್ತೆ. ಅದು ಖಾಸಗಿಯವರು ಕೊಡೋ 5,000ದ್ದಾದ್ರೂ ಅದ್ರ ಹಿಂದೆ ಗುಣಾತ್ಮಕವಾಗಿ ಇಲ್ಲ ಇವರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಪರವಾಗಿಲ್ಲಪ್ಪ, ಅಂಥವ್ರಿಗೆಲ್ಲ ಕೊಟ್ಟಿದ್ದಾಗ ನಾನು ತಗೋಬಹುದು ಅಂತ ಹೊಸದಾಗಿ ಕೊಟ್ಟವನಿಗೆ ಅನ್ನಿಸಿದಾಗ ಅದ್ರ ಘನತೆ ಹೆಚ್ಚಿರುತ್ತೆ. ಇಂಥವ್ರಿಗೆಲ್ಲ ಕೊಟ್ಟಿದ್ದಾರೆ ನನಗೆ ಬೇಡ ಅಂತ ತಿರಸ್ಕರಿಸಿದಾಗ ಅದ್ರ ಘನತೆ ಯಾವತ್ತೋ ನಾಶವಾಗಿರುತ್ತೆ. ಇದೇ ಮಾನದಂಡ. ಸರಿ, ಈಗ 80ರ ಅಂಚಿನಲ್ಲಿರುವಂಥ ನಿಮಗೆ ನಿಮ್ಮ ಮುಂದಿರುವ ಯೋಚನೆಗಳು ಕನಸುಗಳು ಎಷ್ಟೇ ಸಾಂಸ್ಕೃತಿಕವಾಗಿ ನಾವು ಸುತ್ತಲಿನ ವಾತಾವರಣ ಅಧಪತನಗೊಂಡಿದೆ ಅಂದರೂ ಕೂಡ ನಾವು ನಮ್ಮ ಬದುಕನ್ನು ನಮಗೆ ಸರಿ ಕಂಡಂತೆ ಕಟ್ಟುವ ಅನಿವಾರ್ಯತೆ ಇರ್ತದೆ ಸರ್. ಇಡೀ ಪ್ರಾಯದಲ್ಲಿ ತಮ್ಮ ಬದುಕಿನ ಆ ರೀತಿಯ ಕನಸುಗಳು, ಯೋಚನೆಗಳು ನನಗೆ ಒಂದು ಕೆಲಸದಲ್ಲಿದ್ದಾಗ ನಾನು ಹೆಚ್ಚು ಬರೀಲಿಲ್ಲ. ನಿವೃತ್ತನಾದ ನಂತರ ನಾನು ಬರವಣಿಗೆ ಜಾಸ್ತಿ ಆಯಿತು. ಸಾರ್ವಜನಿಕ ಬದುಕಿನೊಳಗೂ ತೊಡಗಿಸ್ಕೊಂಡಿದ್ದೂ ಕೂಡ ಜಾಸ್ತಿ ಆಯಿತು. ಅದಕ್ಕೇ ನಾನು ನನ್ನ ಆತ್ಮಕಥೆ ಒಳಗೆ ಏನು ಮಾಡಿದೆ ಅಂದರೆ ವೃತ್ತಿ ಬದುಕಿಗೆ ನಿಲ್ಲಿಸಿಬಿಟ್ಟೆ. ಸಾರ್ವಜನಿಕ ಬದುಕಿಗೆ ಬಂದ ನಂತರದೊಳಗಿಂದ ಬರೆದಿಲ್ಲ ನಾನು. ಒಂದು ಭಯ ಏನು ಅಂದರೆ ಆತ್ಮಪ್ರತ್ಯಯ ಆಗಬಹುದು ಅಥವಾ ಹೊಗಳಿಕೆ ಆಗಬಹುದು, ಆತ್ಮರತಿ ಆಗಬಹುದು. ಈ ಭಯದಲ್ಲೇನೇ ಬೇಡ ಅದನ್ನು ಬರೆಯೋದು. ಯಾಕೆಂದರೆ ನಾವು ಮಾಡಿದ ಕೃತಿಗಳೇ ಅವೇ ಹೇಳ್ತವೆ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ನಾನು. ಅದು ಒಂದು. ಬಟ್ ಈಗಲೂ ಕೂಡ ನನಗೆ ಅನಿಸೋದೇನು ಅಂದರೆ ನಾನು ಬರಿತೀನಿ ಅಷ್ಟೇ. ಬರೀದೇ ಇದ್ದರೆ ನನಗೆ ನಿತ್ಯದ ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಳೋದೇ ಆಗಲಿ, ನನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಆಗಲಿ ಸಾಧ್ಯವಾಗಲ್ಲ. ನಾವು ಬದುಕಿದ್ದೀವಿ ಅಂದ್ರೆ ಅರ್ಥ ನಾವು ಬರೆದಾಗ ಮಾತ್ರ ಸರ್. ಬರೆದ್ರೆ ನಾವು ಬದುಕೀವಿ ಅಂತ ಅರ್ಥ. ಪ್ರತಿಯೊಬ್ಬ ಬರಹಗಾರನಿಗೆ ಅವನು ಜೀವಂತಿದ್ದಾನೆ ಅನ್ನೋದು ಅವನು ಬರಿಬೇಕು. ನನ್ನ ಮಾಧ್ಯಮ ಪೊಯಿಟ್ರಿ. ಅದನ್ನು ಬಿಟ್ಟರೆ ನಾಟಕ ಇತ್ತು, ನಾಟಕ ಬರೆಸಿದ್ರು ನಮ್ಮ CGK. ಅವ್ರಿಗೂ ಬಹಳ ಮುಖ್ಯವಾದ ಕಾರಣ ನಾಟಕ ಬರೆಯೋದಕ್ಕೆ ನಾನು. ಹಾಗೇನೇ ವಿಮರ್ಶೆ ನನ್ನ ಮೊದಲಿನಿಂದಲೂ ನಾನು ಅದು ಸಹಜವಾಗಿ ಒಳ್ಳೆ ಬರಹಗಾರರು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಅದರಿಂದ ಇವತ್ತು ನಾನು ಪೊಯಿಟ್ರಿ ಬರಿತೀನಿ, ಬರೀತಲೇ ಹೋಗ್ತೀನಿ. ಓಕೆ ಸರ್. ಸರ್, ತಾವು ಬಹಳ ಸುದೀರ್ಘವಾಗಿ ನಮ್ಮ ಈ ದೇಶದ, ಈ ಪ್ರದೇಶದ, ಈ ನೆಲದ ವಚನ ಸಂಸ್ಕೃತಿಯ ಆಳ ಅಗಲವನ್ನು ತುಂಬ ಭಿನ್ನವಾಗಿ ಇವತ್ತು ಯಾರೋ ಒಬ್ಬರು ವಾರಸುದಾರಿಕೆ ಅಲ್ಲ ವಚನಶಾಸ್ತ್ರ ಮತ್ತು ವಚನಗಳ ಬಗ್ಗೆ, ವಚನಕಾರರ ಬಗ್ಗೆ ಮಾತಾಡೋದು. ನೀವು ನೋಡುವ ಕ್ರಮ ಭಾಳ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಇತ್ತು ಸರ್. ಅದಕ್ಕಾಗಿ ನಾನು ನಿಮ್ಮನ್ನು ನಾವೇ ಒಂದು ವಚನವಾಹಿನಿ ಅಂತ ಇಟ್ಕೊಂಡಿರೋದ್ರಿಂದ ವಚನಕಾರರ ಕುರಿತು ಯಾರಾದರೂ ಮಾತಾಡಿದ್ರೆ ಅದು ನಮ್ಮ ಬಗ್ಗೆ ಮಾತಾಡಿದಂಗೆ ಆಗುವಷ್ಟು ಅಭಿಮಾನ ಆಗ್ತದೆ. ಅಂಥ ಒಂದು ಸುಂದರ ರಮ್ಯವಾದ ಸಂಜೆಯನ್ನು ನೀವು ರಾತ್ರಿಯವರೆಗೂ ಕಳೆದದ್ದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣ.